ಶುಭ ಶುಕ್ರವಾರದಂದು ನಾವು ನೋಡಿದ್ದು ಯೇಸು ಕ್ರಿಸ್ತನ ಶ್ರಮ ಮರಣಗಳು. ಸಮಾಧಿಯಲ್ಲಿಟ್ಟು ಆತನನ್ನು ಯಾರೂ ಹೊತ್ತುಕೊಂಡು ಹೋಗಬಾರದು ಎಂಬುದಾಗಿ ಹೇಳಿ ದೊಡ್ಡ ಕಲ್ಲನ್ನು ಉರುಳಿಸಿ ಅದಕ್ಕೆ ಮುದ್ರೆಯನ್ನು ಹಾಕಿ ಆ ಒಂದು ದೇಹವನ್ನು ಕಾಯುತ್ತಾ ಇದ್ದರು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಯೇಸು ಕ್ರಿಸ್ತನನ್ನು ಇಟ್ಟಂಥ ಆ ಸಮಾಧಿಯು ಈಗ ಬರಿದಾಗಿದೆ. ಆತನು ಜೀವಂತವಾಗಿ ಎದ್ದಿದ್ದಾನೆ. ವಾರದ ಮೊದಲನೆಯ ದಿನದಲ್ಲಿ, ಸಬ್ಬತ್ ದಿನದಲ್ಲಿ ಸ್ತ್ರೀಯರು ಧರ್ಮನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ಇನ್ನೂ ಕತ್ತಲಿರುವಾಗ ತಾವೇ ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಯೇಸುವಿನ ಸಮಾಧಿಗೆ ದೊಡ್ಡ ಕಲ್ಲನ್ನು ಹೊರಡಿಸಿದ್ದಾರಲ್ಲವೇ? ಹೌದು ಹೌದು, ಅದು ಬಹಳ ದೊಡ್ಡ ಕಲ್ಲು. ಅದನ್ನು ನಮಗಾಗಿ ಯಾರು ಉರುಳಿಸುವುದು? ಬನ್ನಿ, ನಮಗಾಗಿ ಯಾರಾದರೂ ಉರುಳಿಸುತ್ತಾರೆ. ಬನ್ನಿ ಹೋಗಿ ನೋಡೋಣ. ಹೇ, ಅಲ್ಲಿ ನೋಡಿ, ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟಿದೆ. ಇಲ್ಲಿ ನೋಡಿ, ಬಿಳಿ ಅಂಗಿ ತೊಟ್ಟಿರುವ ಯೌವನಸ್ಥನಿದ್ದಾನೆ. ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ. ಇಲ್ಲಿ ಇಲ್ಲ, ಆತನನ್ನು ಇಟ್ಟಿದ್ದ ಸ್ಥಳವು ಇದೆ ನೋಡಿರಿ. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಅಲ್ಲಿಂದ ಶಿಷ್ಯರಿಗೆ ತಿಳಿಸಲು ಓಡಿ ಹೋಗುತ್ತಾರೆ. ಶಿಷ್ಯರು ಯಹೂದ್ಯರ ಭಯದಿಂದ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಅವರ ಮಧ್ಯೆ ಬರುತ್ತಾನೆ. ಯೇಸು ಜೀವಿತನಾಗಿ ಎದ್ದಿದ್ದಾನೆ. ದೇವದೂತರು ನಮಗೆ ತಿಳಿಸಿದರು. ನಾವು ಸಮಾಧಿಯಲ್ಲಿ ಆತನನ್ನು ಕಾಣಲಿಲ್ಲ. ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಅವರ ನಡುವೆ ಬಂದು, ನಿಮಗೆ ಸಮಾಧಾನವಾಗಲಿ. ಎಲ್ಲರೂ ಆಶ್ಚರ್ಯದಿಂದ ನೋಡುವಾಗ ಆತನು ತನ್ನ ಕೈ ಮತ್ತು ಪಕ್ಕೆಯ ಗಾಯಗಳನ್ನು ಅವರಿಗೆ ತೋರಿಸುತ್ತಾನೆ. ಶಿಷ್ಯರು ಸ್ವಾಮಿಯನ್ನು ನೋಡಿ ಸಂತೋಷ ಪಡುತ್ತಾರೆ. ನಿಮಗೆ ಸಮಾಧಾನವಾಗಲಿ. ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಆಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ. ಯೇಸು ಅಲ್ಲಿಂದ ಹೋಗುತ್ತಾನೆ. ಶಿಷ್ಯರೆಲ್ಲ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿರಲು ದಿದುಮನೆನಿಸಿಕೊಳ್ಳುವ ತೋಮನು ಬರುತ್ತಾನೆ. ಯೇಸು ಅಲ್ಲಿಂದ ಹೋಗುತ್ತಾನೆ. ಶಿಷ್ಯರೆಲ್ಲ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿರಲು ದಿದುಮನೆನಿಸಿಕೊಳ್ಳುವ ತೋಮನು ಬಂದಾಗ, ತೋಮ, ಯೇಸು ಜೀವಂತವಾಗಿ ಎದ್ದಿದ್ದಾನೆ. ಹೌದು, ಈ ಸ್ತ್ರೀಯರಿಗೆ ದೇವತನು ತಿಳಿಸಿದ್ದಾನೆ. ನಮ್ಮ ಮಧ್ಯದಲ್ಲೂ ಯೇಸು ಬಂದನು, ನಾವು ನೋಡಿದೆವು. ಆತನು ಜೀವಂತವಾಗಿ ಎದ್ದಿದ್ದಾನೆ. ನಾವು ಸ್ವಾಮಿಯನ್ನು ನೋಡಿದ್ದೆವು. ಹಾ, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. 8 ದಿವಸಗಳಾದ ಮೇಲೆ ಶಿಷ್ಯರು ಅದೇ ರೀತಿ ಬಾಗಿಲುಗಳನ್ನು ಮುಚ್ಚಿ ಕೋಣೆಯಲ್ಲಿರುವಾಗ ತೋಮನು ಅವರ ಸಂಗಡ ಇದ್ದನು. ಆಗ, ನಿಮಗೆ ಸಮಾಧಾನವಾಗಲಿ. ತೋಮನೇ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವವನಾಗು. ನನ್ನ ಸ್ವಾಮಿ, ನನ್ನ ದೇವರು. ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು. ಯೇಸು ತಿಳಿಸಿದ ಬೆಟ್ಟಕ್ಕೆ ಶಿಷ್ಯರು ಹೋದಾಗ
ಆತನು ಅಲ್ಲಿಂದ ಪರಲೋಕಕ್ಕೆ ಒಯ್ಯಲ್ಪಡುವಾಗ ತನ್ನ ಶಿಷ್ಯರನ್ನು ನೋಡಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಿಮಗೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯೇಸುವಿನ ಆರೋಹಣ. ಶಿಷ್ಯರೆಲ್ಲರೂ ಮೊಣಕಾಲೂರಿ ಆತನನ್ನೇ ನೋಡುತ್ತಾ ಇರುತ್ತಾರೆ. ಯೇಸುವಿನ ಸಮಾಧಿಯು ಇಂದಿಗೂ ತೆರೆಯಲ್ಪಟ್ಟಿದೆ. ಆತನು ಇಂದಿಗೂ ನಮ್ಮ ಮಧ್ಯದಲ್ಲಿದ್ದುಕೊಂಡು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಆತನು ಸತ್ತಿಲ್ಲ, ಜೀವಂತವಾಗಿ ಎದ್ದಿದ್ದಾನೆ. Easter wishes to all our people. ಎಲ್ಲ ಜನರಿಗೂ ಕ್ರಿಸ್ತನ ಪುನರುತ್ಥಾನ ದಿನದ ಶುಭಾಶಯಗಳು. Today, our Lord Jesus Christ is not in the tomb. ಈ ಒಂದು ದಿನದಲ್ಲಿ ನಮ್ಮ ದೇವರಾಗಿರುವಂಥ ಯೇಸು ಕ್ರಿಸ್ತನು ಆತನು ಆ ಒಂದು ಗವಿಯಲ್ಲಿ ಇಲ್ಲ. It is no more tragedy, but it is triumph. ಅದು ದುರಂತವಲ್ಲ, ಅದು ವಿಜಯವಾಗಿದೆ. Now we are seeing a running race. ಈಗ ನಾವು ಓಡುವಂಥ ಸ್ಪರ್ಧೆಯನ್ನು ನೋಡುತ್ತಿದ್ದೇವೆ. You see the people in the running race. Just watch closely. ನೀವು ಅಲ್ಲಿ ನೋಡಿರಿ, ಅಲ್ಲಿ ಗಮನ ಕೊಟ್ಟು ನೋಡಿರಿ. This is an Olympic game. ಇದು ಒಲಿಂಪಿಕ್ನಲ್ಲಿ ಓಡುವಂಥ ಓಟವಾಗಿದೆ. There's a tragedy happened. ಇಲ್ಲೊಂದು ದುರಂತ ನಡೆಯುತ್ತಿದೆ. She was running, she fell down completely. Everyone thought, you all also said ayyo. ಆ ಒಂದು ಹುಡುಗಿಯು ಓಡುತ್ತಿರುವಂಥ ಸಮಯದಲ್ಲಿ ಅವರು ಅಕಸ್ಮಾತ್ ಆಗಿ ಕೆಳಗಡೆ ಬಿದ್ದರು. ನೀವು ಸಹ ಅಯ್ಯೋ ಎಂದು ಹೇಳಿದ್ದೀರಾ. But see that lady. ಆ ಒಂದು ಹುಡುಗಿಯನ್ನು ಗಮನಿಸಿ, she got up again. ಆಕೆಯು ಮತ್ತೆ ಹಿಂತಿರುಗಿ ಎದ್ದು running behind those people. ಆ ಒಂದು ಜನರ ಹಿಂದೆ ಓಡುತ್ತಾ, and as you closely watch, ನೀವು ಅಲ್ಲಿ ಗಮನ ಕೊಟ್ಟು ನೋಡುವುದಾದರೆ, she came first. ಆಕೆಯು ಮೊದಲನೆಯವಳಾಗಿ ಬಂದಳು. Hallelujah. 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 A tragedy turned into triumph. ದುರಂತವಾಗಿ ಇದ್ದಂಥ ಪರಿಸ್ಥಿತಿಯು ಅದು ವಿಜಯತ್ವವನ್ನು ಹೊಂದಿಕೊಂಡಿತು. Now this penalty shot. ಇದು ಫುಟ್ಬಾಲಿನಲ್ಲಿ ಹೊಡೆಯುವಂತ. She has to put goal. She's supposed to put a goal. She fell down. ಆಕೆಯು ಗೋಲನ್ನು ಅಲ್ಲಿ ಸಾಧಿಸಬೇಕಿತ್ತು, ಆದರೆ ಆ ಒಂದು ಬಾಲ್ ಅನ್ನು ಒದೆಯುವಂತ ಸಮಯದಲ್ಲಿ ಆಕೆಯು ಎಡವಿ ಬಿದ್ದಳು. Goalkeeper thought she fell down. ಅಲ್ಲಿ ಇದ್ದಂತ ಗೋಲ್ ಕೀಪರ್ ಅಂದುಕೊಂಡರು ಆಕೆಯು ಬಿದ್ದಿದ್ದಾಳೆ ಎಂದು. But goalkeeper did not know that she was kicking the ball from behind. That was a strategy, not tragedy. ಆ ಒಂದು ಗೋಲ್ ಕೀಪರ್ ಅಂದುಕೊಂಡಳು ಇದು ದುರಂತ ಎಂದು, ಆದರೆ ಅದು ಆ ಒಂದು ವ್ಯಕ್ತಿಗೆ ವಿಜಯವಾಗಿ ಸಾಧಿಸಲ್ಪಟ್ಟಿತು. Hallelujah. 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 Everyone thought that Friday was a tragedy show. ಪ್ರತಿಯೊಂದು ಜನರು ಆ ಒಂದು ಶುಭ ಶುಕ್ರವಾರ ದಿನದಲ್ಲಿ ನಡೆದಂತ ಕಾರ್ಯವನ್ನು ಎಲ್ಲರೂ ದುರಂತವೆಂದು ಭಾವಿಸಿಕೊಂಡರು. But my dear friend, it was the strategy of our God. ಆದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಅದು ನಮ್ಮ ದೇವರ ಮುಂದ ಆಲೋಚನೆಯಾಗಿತ್ತು. Matthew chapter 28 verse 5 says, but the angels answered and said to the woman, see, the woman who were with Jesus while he was being crucified saw that was a tragedy. ಇಲ್ಲಿ ನೋಡಿರಿ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಗ ದೂತನು ಆ ಹೆಂಗಸರಿಗೆ ಎಂದು ಬರೆಯಲ್ಪಟ್ಟಿದೆ. ಈ ಒಂದು ಹೆಂಗಸರು ಯಾರು ಎಂದು ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಆ ಒಂದು ಶಿಲುಬೆಗೆ ಹಾಕಲ್ಪಡುವಂತ ಸಮಯದಲ್ಲಿ ಇದ್ದಂತ ಹೆಂಗಸರು ಆಗಿದ್ದರು. ಆ ಒಂದು ಹೆಂಗಸರು ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕುವಂತ ಸಮಯದಲ್ಲಿ ಅದು ಒಂದು ದುರಂತವೆಂದು ಭಾವಿಸಿದಂತ ಹೆಂಗಸರು ಆಗಿದ್ದರು. ஒரு பரிதாபமான ஒரு சாவு என்று நினைத்துக்கொண்டாங்க. ಅಲ್ಲಿ ನೋಡಬೇಕಾದ್ರೆ ಆ ಒಂದು ಪರಿಸ್ಥಿತಿಯನ್ನು ಒಂದು ಶಾಪಗ್ರಸ್ತವಾಗಿ ಅಲ್ಲಿ ತಿಳಿದುಕೊಂಡರು. தோல்வி உற்றதான ஒரு காரியம் என்று நினைத்துக்கொண்டாங்க.
ಅಲ್ಲಿ ಸೋತು ಹೋಗುವಂತ ಕಾರ್ಯವೆಂದು ನೆನೆಸಿಕೊಂಡರು. ஆகவே தோத்து போனவங்க செத்து போனவங்க எங்க இருப்பாங்க? கல்லறையில் தான் இருப்பாங்க. ஆகவே கல்லறைக்கு வந்தாங்க பார்க்கறதுக்கு. ಎಲ್ಲಿ ಸೋತು ಹೋದವರು ಸತ್ತು ಹೋದವರು ಎಲ್ಲಿರುತ್ತಾರೆ? ಆ ಒಂದು ಕಲ್ಲಿನ ಒಳಗಡೆ ಇರುತ್ತಾರೆ. ಅದಕ್ಕೋಸ್ಕರವೇ ಈ ಒಂದು ಹೆಂಗಸರು ಆ ಒಂದು ಕಲ್ಲನ್ನು ನೋಡುವುದಕ್ಕಾಗಿ ಬಂದರು. தேவதூதன் சொல்றான், ಅದಕ್ಕೆ ದೇವದೂತರು ಹೇಳುತ್ತಾರೆ, நீ ஏம்மா இங்க வந்து பார்க்கற? ನೀನು ಯಾಕೆ ಅಮ್ಮ ಇಲ್ಲಿ ಬಂದು ನೋಡುತ್ತಿದ್ದೀಯಾ? That is not a tragedy, that is a triumph. ಅದು ಒಂದು ದುರಂತವಲ್ಲ, ಅದು ವಿಜಯತ್ವವಾಗಿದೆ. Hallelujah. Hallelujah. அவர் இங்கே இல்லை, அவர் எழுந்து போனார். ಅವರು ಇಲ್ಲಿ ಇಲ್ಲ, ಅವರು ಎದ್ದಿದ್ದಾರೆ. அவர் உயிரோடு எழுந்தார். ಅವರು ಜೀವಂತವಾಗಿ ಎದ್ದಿದ್ದಾರೆ. It was not a tragedy for our Lord, it was a triumph for our Lord. ಇದು ನಮ್ಮ ದೇವರಿಗೆ ದುರಂತವಾಗಿ ಅದು ಕಾಣಿಸಲಿಲ್ಲ, ಇದು ವಿಜಯತ್ವವನ್ನು ಹೊಂದಿಕೊಳ್ಳುವಂತ ರೀತಿಯಲ್ಲಿ ದೇವರಿಗೆ ಕಾಣಲ್ಪಟ್ಟಿತು. ரிக் வேதம் 10வது சாப்டர்ல பாயிண்ட் 10.1 to 10.4. ரிக் வேத ஹிந்து வேதத்துல முதலாவது வேதம் ரிக். ரிக் யஜுர் சாம அதர்வண 4 வேதங்கள் உண்டு. அதனால தான் அவங்க ವೇದಂ ಓದುகிறவர்கள் சொல்லப்படுகிறார்கள். ಹಿಂದೂ ಧರ್ಮದಲ್ಲಿ ರಿಗ್ ವೇದ ಎಂದು ಬರೆಯಲ್ಪಟ್ಟಿದೆ. 4 ವೇದಗಳುಂಟು. ಅದರಲ್ಲಿ ರಿಗ್ ವೇದದಲ್ಲಿ ಅದು 10ನೇ ಅಧ್ಯಾಯದ 1ರಿಂದ 5 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. அதுல அந்த வேதத்துல சொல்லப்பட்டிருக்குது, சாத்தபத பிரம்மணா என்று தானே ஒரு ஸ்லோகம் வருகிறது. சாத்தபத பிரம்மணா, ಅಲ್ಲಿ ಶಾತಪಥ ಬ್ರಹ್ಮಣ ಎಂದು ಅಲ್ಲಿ ಸಾಂಸ್ಕ್ರಿಟಿನಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. அங்க என்ன சொல்லப்பட்டிருக்கிறது? ಇದರ ಅರ್ಥವೇನೆಂದರೆ the creator deity, உலகத்தை படைத்த தெய்வம், ಲೋಕವನ್ನೇ ಸೃಷ್ಟಿ ಮಾಡಿದಂತ ದೇವರು, அவர் ஆயாசப்பட்டு, ಅವರು ಆಯಾಸಗೊಂಡು அவர் ಸಾವಿலே தள்ளப்பட்டார் என்று சொல்லப்படுகின்றது. ಅವರು ಸಾವಿನ ಒಳಗಡೆ ತಳ್ಳಲ್ಪಟ್ಟರು ಎಂದು ಬರೆಯಲ್ಪಟ್ಟಿದೆ. he was pushed to death. ಅವರನ್ನು ಸಾವಿನ ಒಳಗಡೆ ತಳ್ಳಲ್ಪಟ್ಟರು ಎಂದು ಬರೆಯಲ್ಪಟ್ಟಿದೆ. அவர் சிருஷ்டிகளெல்லாம் உருவாக்கின பின்பு அவர் ಸಾವಿலே தள்ளப்பட்டார். ಅವರು ಲೋಕವನ್ನು ಸೃಷ್ಟಿ ಮಾಡಿದಂತ ದೇವರು ಅವರನ್ನು ಸಾವಿನಲ್ಲಿ ತಳ್ಳಲ್ಪಟ್ಟರು ಎಂದು ಬರೆಯಲ್ಪಟ್ಟಿದೆ. அவர் தள்ளப்பட்ட பின்பு, அந்த சாவிலே விழுந்த பின்பு அதிலே இருந்து அவர் மறுபடியும் உயிரோடு வரணும். ಆ ಒಂದು ಮರಣದಲ್ಲಿ ಹಾಕಲ್ಪಡುವಂತ ಸಮಯದಲ್ಲಿ ಅವರು ಅದರಿಂದ ಜಯವನ್ನು ಹೊಂದಿ ಪುನರುತ್ಥಾನವನ್ನು ಹೊಂದಬೇಕು. ಅದಕ್ಕಾக அவர் ஒரு யாகம் செய்தார் என்று சொல்லப்படுகின்றது. ಅದಕ್ಕೋಸ್ಕರ ಅವರು ಒಂದು ಯಜ್ಞವನ್ನು ಮಾಡಿದರು ಎಂದು ಬರೆಯಲ್ಪಟ್ಟಿದೆ. மிருத்யுஞ்சயா என்றதான ஒரு யாகம் அங்கே செய்யப்பட வேண்டும். ಅಲ್ಲಿ ಮೃತ್ಯುಂಜಯ ಎಂಬ ಒಂದು ಯಜ್ಞವನ್ನು ಅಲ್ಲಿ ಸಲ್ಲಿಸಬೇಕು. அது சாதாரண யாகம். இங்கே ஃபயர் போட்டு வுட் ஃபயர் போட்டு அதில் போடுற யாகம் அல்ல. சாதாரண பலி, ஆடு மாடு இப்படிப்பட்ட காரியங்களை செய்கிறதான யாகம் இல்லை. ಈ ಒಂದು ಯಜ್ಞ ಯಾವ ರೀತಿಯಾಗಿದೆ ಅಂತ ನೋಡಬೇಕಾದ್ರೆ ಅದೇನೋ ಒಂದು ಸಾಧಾರಣವಾಗಿ ಅಲ್ಲಿ ಕಟ್ಟಿಗೆಯನ್ನು ಹಾಕಿ ಅಲ್ಲಿ ಬೆಂಕಿಯನ್ನು ಹೊತ್ತಿಸುವುದು, ಇಲ್ಲವಾದ್ರೆ ಯಾವುದೋ ಒಂದು ಕುರಿಯನ್ನು ದನವನ್ನು ಅಲ್ಲಿ ಯಜ್ಞವಾಗಿ ಕೊಡುವುದಲ್ಲ. ಆ ರೀತಿಯಾದ ಸಾಧಾರಣವಾದಂಥ ಒಂದು ಯಜ್ಞವಲ್ಲ. அவர் அந்த சாவிலே இருந்து உயிரோடு அவர் எழுந்திருக்க வேண்டும். ಆ ಒಂದು ಸಾವಿನಲ್ಲಿ ಅವರು ಜೀವಂತವಾಗಿ ಎದ್ದೇಳ್ಪಡಬೇಕು. ஆகவே அவர் மற்ற நேரங்களிலே சண்டை செய்து வெற்றி பெறுவது போல சண்டை செய்யக்கூடாது. ಅವರು ಬೇರೆ ದಿನಗಳಲ್ಲಿ ಯಾವ ರೀತಿಯಾಗಿ ಅದಕ್ಕೆ ವಿರೋಧವಾಗಿ ಯುದ್ಧ ಮಾಡಿ ಜಯವನ್ನು ಹೊಂದಿಕೊಳ್ಳುತ್ತಾರೋ ಆ ರೀತಿಯಾಗಿ ಅವರು ಜಯವನ್ನು ಹೊಂದಿಕೊಳ್ಳಬಾರದು. It is not a fight. ಅದು ಒಂದು ಯುದ್ಧವಲ್ಲ. It was not a fight with the death, but he has to win the death. ಅವರು ಮರಣದ ಮೇಲೆ ಜಯವನ್ನು ಹೊಂದುವುದಲ್ಲ, ಮರಣವನ್ನೇ ಜಯವಾಗಿ ಅವರು ಹೊಂದಿಕೊಳ್ಳಬೇಕು. ஹல்லேலூயா, 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 ஹல்லேலூயா. ஆகவே அவர் என்ன செய்யறாரா? இந்த பிரஜாபதி உலகத்தை சிருஷ்டித்த தெய்வம், அவர் பேரு தான் உலகத்தில் சிருஷ்டித்த தெய்வம் பேர் தான் பிரஜாபதி. லோகமெல்லாம் யூனிவர்ஸ், உலகன்றதை விட யூனிவர்ஸே படைச்சவர் தான் ಪ್ರಜಾಪತಿ ಎಂದು சொல்லி இந்த ವೇದದಲ್ಲಿ சொல்லப்பட்டிருக்கிறது, ರಿಕ್ ವೇದದಲ್ಲಿ. ಅದರಿಂದ ಈ ಒಂದು ರಿಗ್ ವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನೋಡಬೇಕಾದ್ರೆ ಲೋಕವನ್ನು ಸೃಷ್ಟಿ ಮಾಡಿದಂಥವರನ್ನು ಪ್ರಜಾಪತಿ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. ಲೋಕವನ್ನು ಸಮಸ್ತವನ್ನು ಉಂಟು ಮಾಡಿದಂಥ ದೇವರನ್ನು ಪ್ರಜಾಪತಿ ಎಂದು ಆ ಒಂದು ರಿಗ್ ವೇದದಲ್ಲಿ ಬರೆಯಲ್ಪಟ್ಟಿದೆ. ஆகவே அவர் யாகம் செய்து மறுபடியும் உயிரோடு வரணும். ಅದರ ಮುಖಾಂತರವಾಗಿ ಅವರು ಯಜ್ಞವಾಗಿ ಅಲ್ಲಿ ಸಮರ್ಪಿಸಿ ಅವರು ಮತ್ತೆ ಹಿಂತಿರುಗಿ ಅಲ್ಲಿ ಪುನರುತ್ಥಾನವನ್ನು ಹೊಂದಿ ಅವರು ಮೇಲಕ್ಕೆ ಬರಬೇಕು. ಅದಕ್ಕೆ என்ன செய்யறார் என்றால் தன்னையே பலியாக கொடுக்கிறாராம்.
ಅದಕ್ಕೆ ಏನ್ ಮಾಡಿದರು ಎಂದು ನೋಡಬೇಕಾದ್ರೆ ತನ್ನನ್ನೇ ಬಲಿಯಾಗಿ ಕೊಟ್ಟನು. இது கிறிஸ்துவ வேதத்திலிருந்து எடுத்தப்பட்டதல்ல. ரிக் வேதத்தில் 10ஆம் அதிகாரத்தில் 10.1 to 10.4 நீங்கள் போய் இது வேணும்னா வெரிஃபை பண்ணிக்கலாம். எந்த எந்த வேத பிரியர்கிட்டையும் போய் கேட்டுக்கலாம். ಇದು ಸತ್ಯವೇದದಿಂದ ತೆಗೆಯಲ್ಪಟ್ಟಂತ ಆರಿಸಿಕೊಳ್ಳಲ್ಪಟ್ಟಂತ ಒಂದು ವಾಕ್ಯವಲ್ಲ. ಇದು ಋಗ್ವೇದದಲ್ಲಿ ಅದು 10ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯದವರೆಗೂ ಅದು ತೆಗೆದುಕೊಂಡಿದೆ. ನಿಮಗೆ ಬೇಕಾದ್ರೆ ಒಂದು ವೇಳೆ ಹೋಗಿ ನಾನು ತಪಾಸಣೆ ಮಾಡಬೇಕೆಂದು ಹೇಳುವುದಾದರೆ ನೀವು ಹೋಗಿ ಋಗ್ವೇದದಲ್ಲಿ ತಪಾಸಣೆ ಮಾಡಬಹುದು. ஒரு சாவை ஜெயிக்க வேண்டும் என்றால் அதற்காக படைத்தவனே தன்னை பலியாக அங்க கொடுக்கணும். ரெண்டாவது அது சாதாரண சண்டை போட்டு ஜெயிச்சுட்டு போற காரியம் இல்லை, பலியாக கொடுத்து ஜெயிக்கிறதான ஒரு காரியம். ಒಂದು ಸಾವನ್ನೇ ಜಯಿಸಬೇಕು ಎಂದು ಹೇಳುವುದಾದರೆ ಅದೊಂದು ಸಾಧಾರಣವಾದಂಥ ಕೆಲಸವಲ್ಲ. ಅದಕ್ಕೆ ಯುದ್ಧ ಮಾಡಿ ಜಯವನ್ನು ಹೊಂದಿಕೊಳ್ಳುವುದಲ್ಲ, ತನ್ನನ್ನೇ ಬಲಿಯಾಗಿ ಸಮರ್ಪಿಸಿ ಆ ಒಂದು ಮರಣದ ಮೇಲೆ ಜಯವನ್ನು ಹೊಂದಿಕೊಳ್ಳಬೇಕು. இது கூட தெரியாத சில காட்ஸ் மென் சத்குருங்க நிறைய பேர் இந்திய தேசத்தில் இருக்கிறாங்க. அவங்க சத்குரு என்று பேரிட்டு கொண்டு இருக்கிறாங்க. ಇದನ್ನು ಅರಿಯದೇ ಇರುವಂತ ಅನೇಕ ಜನರು ಸದ್ಗುರು ಎಂದು ತಮ್ಮನ್ನು ತಾವೇ ಗುರುತಿಸಿಕೊಂಡು ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ. ಇದನ್ನು ಸಹ ಅರಿಯದೇ ಇರುವಂತ ಜನರಾಗಿದ್ದಾರೆ. அவங்க சொல்றாங்க ஏசு கிறிஸ்து செத்து போய் சிலுவையில் செத்து போயிட்டாரு, தெய்வமா இருந்தா அவர் சாவாரா, எந்த ஒரு சக்தியும் இல்லாம செத்து போயிட்டாரேன்னு. ಅಲ್ಲಿ ಅವರು ಹೇಳುವಂತ ಕಾರ್ಯ ಏನೆಂದರೆ ಅವರು ದೇವರ ಯೇಸು ಕ್ರಿಸ್ತನು ದೇವರ ಅವರು ಯಾವ ಒಂದು ಶಕ್ತಿ ಇಲ್ಲದ ರೀತಿಯಲ್ಲಿ ಅವರು ಆ ಒಂದು ಶಿಲುಬೆಯಲ್ಲಿ ಮರಣವನ್ನು ಹೊಂದಿಕೊಂಡರಲ್ಲ, ಅವರು ನಿಜವಾಗಿಯೂ ದೇವರ ಎಂದು ಅವರು ಪ್ರಶ್ನೆ ಕೇಳುವುದನ್ನು ನಾವು ನೋಡುತ್ತೇವೆ. ஹலோ, ரிக்குவேதம் சொல்லுகிறது உலகத்தை படைத்தவன் சாவை வெல்ல வேண்டும். ಅಲ್ಲಿ ನೋಡಬೇಕಾದ್ರೆ ಋಗ್ವೇದವೇ ಬರೆಯಲ್ಪಟ್ಟಿದೆ, ಲೋಕವನ್ನೇ ಸೃಷ್ಟಿ ಮಾಡಿದ ಆತನು ಸಾವನ್ನು ಜಯಿಸಬೇಕು. இப்படி ரிவர்ஸ்ல போடுங்க, சாவை வென்றவன் தான் பிரஜாபதி. ಈಗ ಇದನ್ನು ಉಲ್ಟವಾಗಿ ನೀವು ನೋಡಿಕೊಳ್ಳಿರಿ, ಸಾವನ್ನು ಗೆದ್ದವನೇ ಪ್ರಜಾಪತಿಯಾಗಿದ್ದಾನೆ. மற்றவங்க எல்லாம் they are not the creator deities, இவங்களே உண்டு பண்ணுகிற deities இவங்கெல்லாம். ಇವರು ಮಿಕ್ಕಿದವರೆಲ್ಲ ದೇವರುಗಳಲ್ಲ, ಮಿಕ್ಕಿದವರೆಲ್ಲ ಇವರುಗಳು ಉತ್ಪತ್ತಿ ಮಾಡಿಕೊಂಡಿರುವಂತ ದೇವರುಗಳಾಗಿದ್ದಾರೆ. அந்த சாவை வென்றவன் தான் உலகத்தை படைத்தவனா இருக்கக்கூடும். அந்த சாவை எப்படி வெல்ல வேண்டும் என்றால் தன்னையே கொடுக்கணும் பலியாக. ಈ ಒಂದು ಸಾವನ್ನು ಗೆಲ್ಲಬೇಕೆಂದು ಹೇಳಬೇಕಾದ್ರೆ ಆತನು ಲೋಕವನ್ನು ಸೃಷ್ಟಿ ಮಾಡಬೇಕು. ಈ ಸಾವನ್ನು ಗೆಲ್ಲಬೇಕು ಎಂದು ಹೇಳುವುದಾದರೆ ಆತನು ತನ್ನ ಜೀವನವನ್ನೇ ಬಲಿಯಾಗಿ ಸಮರ್ಪಿಸಿಕೊಡಬೇಕು. யோவான் எழுதின புத்தகம் 1ஆம் அதிகாரம் 1ஆம் வசனம் சொல்லுகின்றது, ಯೋಹಾನನು ಬರೆದ ಪ್ರವಾದನೆಗಳ ಪುಸ್ತಕ 1ನೇ ಅಧ್ಯಾಯದ 1ರಿಂದ 5ರವರೆಗೂ ನಾವು ಓದಿಕೊಳ್ಳೋಣ. In the beginning was the word and the word was with God and the word was God. அவரே தெய்வமாய் இருந்தாராம். ಈ ಒಂದು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆತನೇ ದೇವರಾಗಿದ್ದನು. ஹல்லேலூயா, ஹல்லேலூயா. அவர் என்ன பண்ணாரு? இங்க வேதம் சொல்லுகிறது உலகம் அவராலே உண்டாக்கப்பட்டது, உண்டாக்கப்பட்டவை எல்லாம் அவராலே என்று வேறு ஒருவராலும் உண்டாக்கப்படவில்லை என்று 2ஆம் வசனமும் 3ஆம் வசனமும் சொல்லுது. ಅದು ಮುಂದೆ ಬರುವಂತ ವಾಕ್ಯಗಳನ್ನು ಓದುವಂತ ಸಮಯದಲ್ಲಿ 2ನೇ ವಾಕ್ಯ 3ನೇ ವಾಕ್ಯದಲ್ಲಿ ನೋಡಬೇಕಾದರೆ ಲೋಕವು ಆತನಿಂದ ಸೃಷ್ಟಿ ಹೊಂದಲ್ಪಟ್ಟಿತು, ಆತನನ್ನು ಹೊರತು ಲೋಕವು ಸೃಷ್ಟಿ ಆಗಲಿಲ್ಲ, ಆತನೇ ಸಮಸ್ತವನ್ನು ಆತನು ಸೃಷ್ಟಿ ಮಾಡಿದನು ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. சிருஷ்டித்தவன் தான் பிரஜாபதியா இருக்க முடியும். ಸೃಷ್ಟಿ ಮಾಡಿದವನೇ ಪ್ರಜಾಪತಿಯಾಗಿ ಇರುವುದಕ್ಕೆ ಸಾಧ್ಯ. நம்முடைய வேதம் சொல்லுகின்றது படைத்ததெல்லாம் இயேசு கிறிஸ்துவினாலே படைக்கப்பட்டதான். ಇಲ್ಲಿ ನಮ್ಮ ಸತ್ಯವೇದ ಹೇಳುತ್ತದೆ ಯಾವ್ದು ಉಂಟಾಯಿತು ಅದೆಲ್ಲವೂ ಯೇಸು ಕ್ರಿಸ್ತನಿಂದ ಉಂಟಾಯಿತು ಎಂದು ಬರೆಯಲ್ಪಟ್ಟಿದೆ. அவரே தேவனாய் இருந்தார் என்று வேதம் சொல்லுகிறது. ಅವರೇ ದೇವರಾಗಿದ್ದಾರೆ ಎಂದು ಸತ್ಯವೇದ ವಾಕ್ಯ ಹೇಳುತ್ತದೆ. ஹல்லேலூயா, ஹல்லேலூயா. படைப்பின் நாயகன் அவர். தன்னையே வேதம் சொல்லுகிறது. அவர் என்ன பண்ணாரா? வேதத்தில் பார்க்கும்பொழுது அவர் மனுஷ ரூபமாய் இந்த உலகத்திலே கடந்து வந்தார் என்று வேதம் சொல்லுகிறது. ಇಲ್ಲಿ ನಾವು ಸತ್ಯದ ವಾಕ್ಯದಲ್ಲಿ ನೋಡಬೇಕಾದ್ರೆ ಅವರು ಮಾನವತಾರವನ್ನು ಎತ್ತಿ ಅವರು ಮನುಷ್ಯ ರೂಪವಾಗಿ ನಮಗೋಸ್ಕರ ಆತನು ಈ ಲೋಕಕ್ಕೆ ಬಂದನು ಎಂದು ಬರೆಯಲ್ಪಟ್ಟಿದೆ. 1ஆம் அதிகாரம் 14ஆம் வசனம் சொல்கிறது, the word was made flesh and dwelt among us. அந்த பிரஜாபதி மனுஷ ரூபம் எடுத்து மனுஷரோடு கூட இருந்தார். ಅದೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಒಂದು ಪ್ರಜಾಪತಿಯು ಮನುಷ್ಯ ಅವತಾರವನ್ನು ಎತ್ತಿ ನಮ್ಮ ಸಂಗಡ ಆತನು ವಾಸವಾಗಿದ್ದನು ಎಂದು ಬರೆಯಲ್ಪಟ್ಟಿದೆ. ஹல்லேலூயா, 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 ஹல்லேலூயா. அவர் இப்போதான் அவர் பிடிச்சி ஜனங்களுக்கு யாருக்கு தெரியல, அவங்க நினைச்சிட்டாங்க எல்லாரும் இஸ் ஆல்சோ another human being, இவன் சாதாரண மனுஷன் தான் இவன்.
ಅಲ್ಲಿ ಜನರು ಅಂದುಕೊಂಡರು ಅವರನ್ನು ಒಡೆಯುವಂತ ಸಮಯದಲ್ಲಿ ಜನರು ಅಂದುಕೊಂಡರು ಈತನು ಸಹ ಸರ್ವಸಾಧಾರಣವಾಗಿರುವಂತ ಮನುಷ್ಯನಾಗಿದ್ದಾನೆ ಎಂದು ಆತನನ್ನು ನೋಡಿ ಒಡೆಯುವುದಕ್ಕೆ ಪ್ರಾರಂಭಿಸಿದರು. ஹல்லேலூயா. ಹಲ್ಲೆಲೂಯಾ. அவரை பிடிச்சாங்க, சிலுவையில போட்டாங்க. ಅವರನ್ನು ಹಿಡಿದರು ಮತ್ತೆ ಶಿಲುಬೆಗೆ ಹಾಕಲ್ಪಟ್ಟರು. இப்போ இப்போ சத்குரு கேட்டார்ல, அவர் ஒரு தெய்வமா இருந்திருந்தா தன்னையே ரட்சித்து கொண்டு இருந்திருக்கலாமே, அவர் உயிரோட தன்னை காப்பாத்திருந்துக்கலாமே, மற்றவங்களாம் அழிச்சு போட்டிருக்கலாமே, ஜெயிச்சு வந்திருக்கலாமேன்னு. உன் வேதத்தை படிச்சு பாரு, அப்படி ஜெயிக்கிறவன் பிரஜாபதியா இருக்க முடியாது, தன்னையே பலியா கொடுக்கிறவன் தான் பிரஜாபதியா இருக்க முடியும். ಆದರೆ ಈ ದಿನಗಳು ನೋಡಬೇಕಾದ್ರೆ, ಸದ್ಗುರುಗಳನ್ನು ನೋಡಬೇಕಾದ್ರೆ, ಅವರು ದೇವರಾಗಿರುವುದಾದರೆ ಅವರು ಎಲ್ಲರನ್ನೂ ಅಲ್ಲಿ ರಕ್ಷಿಸಬೇಕಾಗಿತ್ತು, ತನ್ನನ್ನು ರಕ್ಷಿಸಿಕೊಳ್ಳಬೇಕಾಗಿತ್ತು. ಅದು ಮಾತ್ರವಲ್ಲ, ಶಿಲುಬೆಗೆ ಹಾಕಲ್ಪಡುವಂಥ ಸಮಯದಲ್ಲಿ ಆತನು ತನ್ನನ್ನು ರಕ್ಷಿಸಿಕೊಳ್ಳಬೇಕಾಗಿತ್ತು ಎಂದು ಹೇಳುತ್ತಾರಲ್ಲವೇ. ಅವರಿಗೆ ನಾವು ಹೇಳುವುದೇನೆಂದರೆ, ನೀವು ಹೋಗಿ ನಿಮ್ಮ ವೇದವನ್ನು ಹೋಗಿ ನೋಡಿರಿ, ಅಲ್ಲಿ ಮರಣವನ್ನು ಜಯಿಸುವಾತನೇ ಆತನು ಪ್ರಜಾಪತಿಯಾಗಿದ್ದಾನೆ ಎಂದು ನಾವು ಹೇಳುವಂಥವರಾಗಿದ್ದೇವೆ. ஹல்லேலூயா. அதே தான் அங்கே ஒரு கல்லை கூட கேட்டான், நீ தேவரா இருந்தா உண்மை ரச்சித்துக்கோ, என்னையும் ரச்சித்துக்கோ. ಅದೇ ರೀತಿಯಲ್ಲಿ ಆ ಒಂದು ಕಳ್ಳನು ಸಹ ದೇವರನ್ನು ನೋಡಿ ಕೇಳುತ್ತಾನೆ, ನೀನು ನಿಜವಾಗಿಯೂ ದೇವರಾಗಿರುವುದಾದರೆ ನಿನ್ನನ್ನು ರಕ್ಷಿಸು, ನಮ್ಮನ್ನು ಸಹ ರಕ್ಷಿಸು. அதே தான் பிசாசும் கேட்டான் ஆண்டவரத்துல. ಅದನ್ನೇ ಸೈತಾನನು ಸಹ ಕೇಳಿದನು ದೇವರ ಬಳಿಯಲ್ಲಿ. அவரு டெம்டேஷனுக்கு அவர் 40 நாள் உபவாசம் இருந்து முடிச்ச உடனே அவரை சோதிக்கும்படியாக கொண்டு போய் கேட்ட கேள்வி என்ன கேள்வி? ಅವರು ಉಪವಾಸ ದಿನಗಳಲ್ಲಿ ಇರುವಂಥ ಸಮಯದಲ್ಲಿ, 40 ದಿನಗಳಲ್ಲಿ ಉಪವಾಸ ದಿನಗಳಲ್ಲಿ ಇರುವಂಥ ಸಮಯದಲ್ಲಿ ಶೋಧನೆಗೆ ಒಳಪಟ್ಟಂತ ಯೇಸು ಕ್ರಿಸ್ತನನ್ನು ಸೈತಾನನು ಏನನ್ನು ಕೇಳಿದನು? நீர் தேவனுடைய மனுஷனானால் ஒன்று பண்ணுங்க, மேலேந்து குதிங்க, ಕಾತ್ರ ಕಾಪಾತ್ತುವರು. ನೀನು ನಿಜವಾಗಿಯೂ ದೇವರ ಮಗನಾಗಿರುವುದಾದರೆ ಇಲ್ಲಿಂದ ನೀನು ಧುಮುಕು, ದೇವರು ನಿನ್ನನ್ನು ಕಾಪಾಡುವಂತವನಾಗಿರುತ್ತಾನೆ. மத்திய சுவிசேஷத்தில் 4ஆம் அதிகாரம் 3ஆம் வசனம் இருக்குது. Now the tempter came to Jesus and said, if you are a son of God, command these stones to become the bread. நீ தேவர குமாரனானா இந்த கல்லை அப்பமா மாத்தி நீங்க சாப்பிடுங்க. ಅದೇ ರೀತಿಯಾಗಿ ನಾವು ನೋಡುವಂಥ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಿದನು. ಆ ಸೈತಾನನು ನೋಡಿರಿ ಯಾವ ರೀತಿಯಾಗಿ ಒಂದು ಪ್ರಶ್ನೆಯನ್ನು ದೇವರ ಬಳಿಯಲ್ಲಿ ಕೇಳುತ್ತಾನೆ. ನೀನು ದೇವರ ಮಗನಾಗಿರುವುದಾದರೆ ಈ ಕಲ್ಲಿಗೆ ಅಪ್ಪಣೆ ಕೊಡು, ಅದನ್ನು ತಗೊಂಡು ರೊಟ್ಟಿಯಾಗಿ ನೀನು ತಿನ್ನು ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. 6ஆம் வசனத்தில் அதை தான் சொல்றான், நீ தேவரண்டு குமாரனானா மேலேந்து குதி கர்த்தனை காப்பாத்துவாரு. ನಂತರ ವಾಕ್ಯಗಳಲ್ಲಿ ನೋಡುತ್ತೇವೆ, ನೀನು ದೇವರ ಮಗನಾಗಿರುವುದಾದರೆ ಇಲ್ಲಿಂದ ಬೀಳು, ನಂತರ ದೇವರು ನಿನ್ನನ್ನು ಕಾಪಾಡುತ್ತಾನೆ ಎಂದು ಹೇಳುತ್ತಾನೆ ಸೈತಾನನು. ஸோ அவங்களுடைய இன்டென்ஷனா, பிசாசின் இன்டென்ஷன் என்னன்னா, நீர் கடவுள் அல்ல, நீ ಪ್ರಜಾಪತಿ ಅಲ್ಲ. ಸೈತಾನನ ಉದ್ದೇಶವೇನೆಂದರೆ, ನೀನು ದೇವರಲ್ಲ, ನೀನು ಪ್ರಜಾಪತಿ ಅಲ್ಲ, நீ சாதாரண மனுஷன் தான், ನೀನು ಸಾಧಾರಣ ವ್ಯಕ್ತಿ. So they want to project the crucifixion as tragedy. இப்ப சிலுவையிலே அறையப்பட்டது ஒரு பரிதாபமான ஒரு சாவு என்பதை அவங்க வெளிப்படுத்தி நிற்கிறாங்க, சொல்லி நிற்கிறாங்க. ಇಲ್ಲಿ ನೋಡಿರಿ, ಈ ದಿನಗಳಲ್ಲಿ ನೋಡಬೇಕಾದ್ರೆ ಅಲ್ಲಿ ಆ ಒಂದು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದಂತ ದೇವರ ಆ ಒಂದು ಶಿಲುಬೆಯ ಮರಣವನ್ನು ದುರಂತ ಎಂದು ಅಲ್ಲಿ ಈಗ ಜನರ ಮುಂದೆ ಅವರು ಪ್ರದರ್ಶಿಸುತ್ತಿದ್ದಾರೆ. அந்த கள்ளன் கூட அதைத்தான் எதிர்பார்த்திருந்தான், இவர் சாதாரண மனுஷன் தான் இவரு. ಆ ಒಂದು ಕಳ್ಳನು ಸಹ ಎದುರು ನೋಡಿದಂತ ಒಂದು ಕಾರ್ಯ, ಈ ಒಂದು ಸಾಧಾರಣ ವ್ಯಕ್ತಿಯಾಗಿದ್ದಾನೆ ಈತನು. அங்கே அந்த சிலுவையை பார்த்த ஜனங்கள் எல்லாம், சிலுவையிலே அறையப்பட்டது தேவனை கண்ட மனுஷர்கள் எல்லாம் இவர் சாதாரண மனுஷன் தான் என்று நினைத்து கொண்டிருந்தாங்க. ಆ ಒಂದು ಶಿಲುಬೆಯಲ್ಲಿ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನು ಕಂಡಂತ ಪ್ರತಿಯೊಂದು ವ್ಯಕ್ತಿಗಳು, ಅಲ್ಲಿದ್ದಂತ ಜನರೆಲ್ಲರೂ ಅಂದುಕೊಂಡರು ಈ ಒಂದು ಯೇಸು ಕ್ರಿಸ್ತನು ಸಾಧಾರಣವಾಗಿರುವಂತ ವ್ಯಕ್ತಿ ಎಂದು. Today's topic is tragedy to triumph. ಈ ಒಂದು ದಿನದ ದೇವರ ಸಂದೇಶದ ಶೀರ್ಷಿಕೆಯು ದುರಂತವಾಗಿ ಇದ್ದಂತ ಕಾರ್ಯವನ್ನು ದೇವರು ವಿಜಯತ್ವವಾಗಿ ಮಾರ್ಪಡಿಸಿದನು. ஹல்லேலூயா, ஹல்லேலூயா, ஹல்லேலூயா. ஹல்லேலூயா. எல்லாம் ஒரு சாதாரண மனுஷனை பார்த்தாங்க, ஆனால் அவர் தெய்வமாய் உயிரோடு எழுந்தார். ಎಲ್ಲರೂ ಆತನನ್ನು ಸಾಧಾರಣ ಮನುಷ್ಯನಾಗಿ ನೋಡಿದರು, ಆದರೆ ಆತನು ಜೀವಂತ ದೇವನಾಗಿ ಆತನು ಎಬ್ಬಿಸಲ್ಪಟ್ಟನು. ஹல்லேலூயா, 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 ஹல்லேலூயா. தன்னை பலியாக கொடுத்ததுனால ரிக்குவேதத்தில் சொல்லப்பட்டதான பலி இங்கு இயேசு தான் என்பதை நாம் புரிந்து கொள்ள வேண்டும். ಆತನು ತನ್ನನ್ನು ತಾನೇ ಬಲಿಯಾಗಿ ಕೊಟ್ಟಿದ್ದರಿಂದ ಆ ಒಂದು ಋಗ್ವೇದದಲ್ಲಿ ಬರೆದಿರುವಂತ ಬಲಿ ಅದು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು. அவர் தன்னையே உலகத்திலே மனுஷனாய் வந்து தன்னையே பலியாய் கொடுத்தார். எந்த ஒரு ஃபைட்டும் இல்லை, அவர் எல்லாம் அடிக்கும் போது கூட மௌனமாக இருந்தார்னு வேதம் சொல்லுது.
ಅಲ್ಲಿ ನೋಡಿರಿ, ಆ ಒಂದು ತನ್ನನ್ನು ತಾನೇ ಬಲಿಯಾಗಿ ಕೊಟ್ಟನು. ಒಂದು ವೇಳೆ ಜನರು ಅವರು ಒಡೆಯುತ್ತಿರುವಂಥ ಸಮಯದಲ್ಲಿ, ಉಗುಳುವಂಥ ಸಮಯದಲ್ಲಿಯೂ ಸಹ ಅವರು ಮೌನವಾಗಿದ್ದುಕೊಂಡು ತಮ್ಮನ್ನು ತಾನೇ ಆ ಒಂದು ಬಲಿಯಾಗಿ ಸಮರ್ಪಿಸಿಕೊಟ್ಟರು. He triumphed as a son of God. அங்க எல்லாருக்கும் ப்ரூவ் பண்ணுது. இந்த உயிர் தேடுது என்ன சொல்றதுன்னா, இயேசு கிறிஸ்து சாதாரண மனுஷன் அல்ல, அவர் தேவகுமாரன் என்பதை அவர் நிரூபித்தார். ಅವರು ಏನನ್ನು ಅಲ್ಲಿ ಜನರಲ್ಲಿ ಇದ್ದಂಥ ಸಂಶಯವನ್ನು ಅವರು ಅದನ್ನು ಪರಿವರ್ತಿಸಿ, ಅವರು ನಿಜವಾಗಿಯೂ ದೇವರ ಕುಮಾರನು, ಆ ಒಂದು ದುರಂತವೆಂದು ನೆನೆಸಿದಂಥ ಆ ಒಂದು ಕಾರ್ಯವನ್ನು ಅದು ವಿಜಯತ್ವವು ಎಂದು ಆ ಒಂದು ಯೇಸು ಕ್ರಿಸ್ತನು ಆ ಒಂದು ಜನರ ಮುಂದೆ ಆತನು ಪ್ರಕಟಿಸಿದನು. அவர் உயிரோடு எழுந்ததை பார்த்த பொழுது தான் எல்லாருக்குமே புரிந்தது, இவர் பிரஜாபதி, இவர் தான் பிரஜாபதி, இவர் தான் பாருங்க, சிருஷ்டிகர்த்தர் இவர் தான், பலியாக கொடுத்தவர் இவர்தான், சண்டை செய்யாம வின் பண்ணவர் இவர்தான். ಇಲ್ಲಿ ನೋಡಿರಿ, ಅವರು ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿದ ದಿನದಿಂದಲೇ ಅಲ್ಲಿದ್ದಂಥ ಜನರು ತಿಳಿದುಕೊಂಡರು, ಇವರೇ ಲೋಕವನ್ನು ಸೃಷ್ಟಿ ಮಾಡಿದ ಆತನು, ಈತನೇ ಪ್ರಜಾಪತಿಯಾಗಿದ್ದಾನೆ. ಅದು ಮಾತ್ರವಲ್ಲ, ಯುದ್ಧವನ್ನು ಮಾಡದೆ ಆತನು ಜಯವನ್ನು ಹೊಂದಿಕೊಂಡಿದ್ದಾನೆ ಎಂದು ಜನರು ಅರಿಯುವುದಕ್ಕೆ ಪ್ರಾರಂಭಿಸಿದರು. இந்த கிளிப்ல பார்த்தேன் இல்லையா, பொத்துன்னு உழுதத்தான் பார்த்தான். பிசாசு என்ன நினைச்சிருந்தான், சிலுவையில் இவர் அரைஞ்சாச்சு, இதோட காலம் முடிஞ்சாச்சு. ನಾವು ಅಲ್ಲಿ ಬಂದಂಥ ಚಿತ್ರೀಕರಣವನ್ನು ನೋಡಿದೆವಲ್ಲವೇ, ಅಲ್ಲಿ ತಕ್ಷಣ ಬಿದ್ದಿದ್ದೆ ಅದು ಮುಗಿದು ಹೋಯಿತು ಎಂದು ನಾವು ಸಹ ತಿಳಿದುಕೊಂಡೆವು. ಅದೇ ರೀತಿಯಾಗಿ ಸೈತಾನನೂ ಸಹ ಇವರು ಬಿದ್ದರು, ಮರಣವನ್ನು ಹೊಂದಿದರು, ಅದೇ ಮುಗಿದು ಹೋಯಿತು ಎಂದು ಸೈತಾನನೂ ಸಹ ಆತನು ತಿಳಿದುಕೊಂಡನು. ஆனால் பின்னால தான் அவர் கோல் அடிச்சது பார்க்கவே இல்லை. இவன் பிசாசு பின்னால கோல் வருதுன்னு தெரியவே இல்லை இவனுக்கு. ಆದ್ರೆ ಹಿಂದ್ಗಡೆಯಿಂದ ಹೊಡೆದಂತ ಗೋಲು ಸೈತಾನನಿಗೆ ನೋಡುವುದಕ್ಕೆ ಆಗಲಿಲ್ಲ. ಸೈತಾನನೇ, ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಲ್ಲಿ ದೇವರು ಗೋಲನ್ನು ಹೊಡೆದಿದ್ದಾರೆ. ஹல்லேலூயா, ಹಲ್ಲೆಲೂಯಾ. அவர் இங்கே இல்ல, அவர் உயிரோடு எழுந்துட்டாருயா. ಅವರು ಈ ಒಂದು ಕಲ್ಲಿನಲ್ಲಿ ಇಲ್ಲ, ಅವರು ಜೀವಂತವಾಗಿ ಎದ್ದಿದ್ದಾರಯ್ಯ. அவர் சாவை வென்றார், ಅವರು ಮರಣವನ್ನೇ ಜಯಿಸಿದ್ದಾನೆ. ட்ரையம்ப் ஓவர் டெத், சாவின் மேலே அவர் அதிகாரமுடையவராக வெற்றி சிறந்தார். ಅವರು ಸಾವಿನ ಮೇಲೆ ಅಧಿಕಾರವನ್ನು ಹೊಂದಿದವನಾಗಿ ಅದರ ಮೇಲೆ ಜಯವನ್ನು ಹೊಂದಿಕೊಂಡನು. சாவின் மேல வெற்றி பெறணும்னா அதுக்கு அதிகாரியா இருக்கிற, சாவுக்கு அதிகாரியா இருக்கிற சாத்தான் மேலும் அவர் என்ன பண்ண, வெற்றி பெற வேண்டும். ಅವರು ಸಾವಿನ ಮೇಲೆ ಅಧಿಕಾರವನ್ನು, ದೊರೆತನವನ್ನು ಮಾಡಬೇಕೆಂದು ಹೇಳುವುದಾದರೆ, ಸಾವಿಗೆ ಅಧಿಪತಿ ಸೈತಾನನು, ಅವನ ಮೇಲೂ ಸಹ ದೇವರು ದೊರೆತನ ಮಾಡಿ ಆತನ ಮೇಲೂ ಸಹ ಜಯವನ್ನು ಹೊಂದಿಕೊಳ್ಳಬೇಕಾಗಿತ್ತು. எபிரேயர் புத்தகம் 2ஆம் அதிகாரம் 14ஆம் வசனம் அப்படியே சொல்லுகிறது. ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ஓதிப்பா. For as much as the children are partakers of flesh and blood, he himself likewise took part of the same, and through death he might destroy the death and the one who had the power of death, that is devil. ಇಲ್ಲಿ ಇಬ್ರಿಯರು ಬರೆದ ಪುಸ್ತಕ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸೋತದೊಳಗೆ ಇದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ஹல்லேலூயா, 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 ஹல்லேலூயா. இங்க பாருங்க, இஸ் resurrection given us the triumph over the fear of death and victory over Satan, who is the powerful man of death. ಆತನ ಪುನರುತ್ಥಾನದ ನಿಮಿತ್ತವಾಗಿ ನಮಗೆ ಸಾವಿನ ಮೇಲೆ ಇದ್ದಂಥ ಭಯವನ್ನು ಆತನು ಹೋಗಲಾಡಿಸಿ, ಅದು ಮಾತ್ರವಲ್ಲ, ಸೈತಾನನು ಸಾವೆಂದು ಇದ್ದಂಥ ಸೈತಾನನ ಮೇಲೂ ಸಹ ದೇವರು ನಮಗೆ ಜಯ ಕೊಟ್ಟನು. ಇದರ ನಿಮಿತ್ತವಾಗಿ ಸಾವಿನ ಮೇಲೆ ಇದ್ದಂಥ ಭಯವನ್ನು ನಮ್ಮಿಂದ ಆತನು ತೆಗೆದು ಹಾಕಿದ್ದಾನೆ. ஹல்லேலூயா, 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 ஹல்லேலூயா. இப்போ நம்ம சாவறதுக்கு பயமே கிடையாது. ಈಗ ನಮ್ಮ ಸಾವನ್ನು ಹೊಂದಿಕೊಳ್ಳುವುದಕ್ಕೆ ನಮ್ಮಲ್ಲಿ ಭಯವಿಲ್ಲ. ஏன்? ಯಾಕೆ? இயேசு உயிரோடு எழுந்தாரு, ಯೇಸು ಜೀವಂತವಾಗಿ ಎದ್ದಿದ್ದಾನೆ. ಆಗ ನಾನು எழுந்திருப்பேன். because he lives, I live. ಅದರಿಂದ ನಾನು ಸಹ ಎದ್ದೇಳುತ್ತೇನೆ. ಆತನು ಜೀವಂತವಾಗಿರುವುದರಿಂದ ನಾನು ಸಹ ಜೀವಂತವಾಗಿ ಎದ್ದೇಳುತ್ತೇನೆ. சில பேர் கேட்கலாம், ஏன் பின்ன சாவணும், சாவாமே அப்படியே இருக்கலாமே. ಕೆಲವು ಜನರು ಕೇಳುತ್ತಾರೆ, ನಾನು ಯಾಕೆ ಸಾಯಬೇಕು, ಸಾವನ್ನು ಹೊಂದದೆ ನಾನು ಅದೇ ರೀತಿಯಾಗಿ ಇರಬಹುದಲ್ಲವೇ? ஹலோ, வேதம் சொல்லுகிறது, விதையானது செத்தால் ஒழிய அது அதிக பலனை தராது. ஒரு விதை பாருங்க,
அது மரமா வரணும்னா, அதிக பலனை கொடுக்கணும்னா, அந்த விதை என்ன பண்ணுவாங்க? எடுத்து மண்ணில் என்ன பண்ணுவாங்க? சாகடிக்கிறாங்க. பார்த்தீங்களா? மண்ணில் புதைக்கிறாங்க இல்லைங்களா? மண்ணில் புதைக்கணும். அதுக்கப்புறம் பாருங்க, அந்த விதை வரும்போது அப்படியே விதை விதை விதையா வருதா? அது ಬೇರೆ ಉರುವಂ ಎಡುಕುದು. ಒಂದು ಬದಲಾವಣೆ ಅದು ಶರೀರದಲ್ಲಿ ಇಲ್ಲ. ಆ ಶರೀರ ಅಲ್ಲ, ನಾವೇನು ಅಲ್ಲ ಒಳಗಡೆ ಹಾಕಿದ್ರೋ ಆ ಶರೀರ ಅಲ್ಲ, ಬೇರೆ ಶರೀರ, ಇನ್ನೊಂದು ರೂಪ ಇಲ್ಲ. ಈ ಒಂದು ದಿನದಲ್ಲಿ ನೋಡಬೇಕಾದ್ರೆ ಇದಕ್ಕೆ ಪ್ರತ್ಯುತ್ತರವಾಗಿ ಉತ್ತರ ಏನೆಂದರೆ, ನೀವು ಒಂದು ವೇಳೆ ನೋಡುವ ಬೀಜಗಳನ್ನು ನೋಡಬೇಕಾದ್ರೆ ಅದನ್ನು ಮೊಳಕೆ ಹೊಡೆಯುವ ಸಮಯದಲ್ಲಿ, ಅದನ್ನು ಮಣ್ಣಿನ ಒಳಗಡೆ ಹಾಕುವಂಥ ಸಮಯದಲ್ಲಿ ಮಾತ್ರವೇ ಅದು ದೊಡ್ಡ ಮರವಾಗಿ ಬದಲಾಗುತ್ತದೆ. ಒಂದು ವೇಳೆ ನೀವು ಅದನ್ನು ಇಟ್ಟುಕೊಂಡು ಇದನ್ನು ಮರವಾಗಿ ಮಾರ್ಪಡಬೇಕು ಎಂದು ಹೇಳುವುದಾದರೆ ಅದು ಆಗುವುದಿಲ್ಲ. ನೀವು ಅದನ್ನು ಸಾಯಿಸಿ ನಂತರ ಆ ಒಂದು ಬೀಜವನ್ನು ಭೂಮಿಯ ಒಳಗಡೆ ಹಾಕಿದ ನಂತರವೇ ಅದು ವಿಭಿನ್ನವಾಗಿ ಅದು ಬೆಳೆಯುತ್ತಾ ಅದು ಒಂದು ದೊಡ್ಡ ಮರವಾಗಿ ಅದು ಮಾರ್ಪಡುವಂಥದ್ದಾಗಿರುತ್ತದೆ. ಅದೇ ರೀತಿಯಲ್ಲಿ ನಾವು ಸಹ, ನಮ್ಮ ಶರೀರವು ಸಹ ಅದು ವಿಭಾಗಿಸಲ್ಪಡಬೇಕು, ನಾವು ಸಹ ಅದು ಸಾಯಲ್ಪಡಬೇಕು, ಮರುರೂಪಾಂತರ ಹೊಂದಿಕೊಳ್ಳಬೇಕು. ನಮಗೆ ಮತ್ತೆ ಹೊಸ ಒಂದು ಜೀವನವನ್ನು ದೇವರು ಕೊಡುವಂತವನಾಗಿರುತ್ತಾನೆ. நாமும் சாவி வெல்ல வேண்டும். ನಾವು ಸಹ ಸಾವಿಗೆ ಒಳಗಾಗಬೇಕು. சாவுக்கு போக மாட்டேன், சாவல நான் சாவ மாட்டேன்ல, நீ சாவு உள்ள போய் அந்த சாவடிச்சிட்டு மேலே வந்துடணும். ನೀವು ಸಾವಿನ ಒಳಗಡೆ ಹೋಗುವುದಿಲ್ಲ ಎಂದು ಹೇಳಬಾರದು. ನೀವು ಆ ಒಂದು ಸಾವಿನ ಒಳಗಡೆ ಹೋಗಿ ಅದರಿಂದ ಜಯವನ್ನು ಹೊಂದಿಕೊಳ್ಳಬೇಕು. ஹல்லேலூயா, ஹல்லேலூயா. ಅದதான் இயேசு கிறிஸ்து பண்ணாரு. ಅದನ್ನೇ ಯೇಸು ಕ್ರಿಸ್ತನು ಮಾಡಿದನು. அந்த சாவுக்குள்ளே கடந்து போனாரு. ಆ ಒಂದು ಸಾವಿನ ಒಳಗಡೆ ಆತನು ಹೋದನು. ಸಾವು ಅವರು ಮೂಡಿ வைக்க முடியல. ಆ ಒಂದು ಮರಣವು ಆತನು ಮುಚ್ಚಿ ಹಿಡಿಯುವುದಕ್ಕೆ ಆಗಲಿಲ್ಲ. அவர் உயிரோடு எழுந்தாரு. ಆತನು ಪುನರುತ್ಥಾನ ಹೊಂದಿದನು. ஆதியிலே வார்த்தை இருந்தது, அந்த வார்த்தை தேவனாய் இருந்தது, அந்த வார்த்தையிலே ஜீவன் இருந்தது, அந்த ஜீவன் நமக்குள்ளே ಜೀವನಾಯಿ ಬಂದಾರ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ಒಂದು ವಾಕ್ಯವು ನಮ್ಮ ಬಳಿಯಲ್ಲಿ ಇತ್ತು, ಆ ಒಂದು ವಾಕ್ಯದ ಮುಖಾಂತರವಾಗಿ ನಮ್ಮ ಒಳಗಡೆ ಜೀವವು ಬಂತು. அவர் ஜீவனா இருக்கிறதுனால அவர் நமக்குள்ள வந்த உடனே நமக்கும் ஜீவன் வந்துடுது. ಅವರು ಜೀವವಾಗಿರುವುದರಿಂದ ನಮ್ಮ ಒಳಗಡೆ ಬರುವಂತ ಸಮಯದಲ್ಲಿ ನಮಗೂ ಸಹ ಜೀವವು ಬಂದಿದೆ. அவர் சாவை ஜெயிச்சதுனால நாமும் சாவை ஜெயிப்போம். ಅವರು ಸಾವನ್ನು ಜಯಿಸಿದರಿಂದ ನಾವು ಸಹ ಸಾವನ್ನು ಜಯಿಸುವುದಕ್ಕೆ ನಮ್ಮಿಂದ ಸಾಧ್ಯ. ஹல்லேலூயா, ஹல்லேலூயா. மரணமே உன் கூரன் எங்கே, பாதாளமே உன் ஜெயம் எங்கே? கர்த்தராகிய இயேசு கிறிஸ்துனாலே நமக்கு ஜெயம் கொடுக்கிற தேவனுக்கு ಸ್ತೋತ್ರம். ಮರಣವೇ ನಿನ್ನ ವಿಷಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ? ಮರಣವನ್ನು ಜಯಿಸಿದಂತ ಯೇಸು ಕ್ರಿಸ್ತನಿಂದಲೇ ನಮಗೆ ಜಯ ಉಂಟಾಗುತ್ತದೆ. ஹல்லேலூயா, ஹல்லேலூயா. சோ விதை என்ன பண்ணணும்? உதைக்கப்பட வேண்டும், அது மறுபடியுமாய் வருவதற்கு. ಆ ಒಂದು ಬೀಜವನ್ನು ಮತ್ತೆ ಅದನ್ನು ಒಳಗಡೆ ಬೀಜವಾಗಿ ಮೊಳಕೆ ಒಡೆದು ಅದು ಮತ್ತೆ ಮರುರೂಪವನ್ನು ಹೊಂದಿ ಅದು ಮೇಲಕ್ಕೆ ಬರುವಂತ ಸಮಯದಲ್ಲಿ ಮರವಾಗಿ ಅದು ಮಾರ್ಪಡುತ್ತದೆ. இப்போ பாருங்க, அதுக்கு வேற ரூபம் வருது. ಈಗ ನೋಡಿರಿ, ಆ ಒಂದು ಮರಕ್ಕೆ ಬೇರೆ ರೂಪವೇ ಬಂದಿದೆ. எதுக்குயா சாவு நிரந்தரமா வாழணும்னா எதுக்கு சாவணும்னு கேட்டனா, வேதம் சொல்லுகிறது மாம்சமும் ரத்தமும் பரலோக ರಾಜ್ಯத்தை சுதந்தரிப்பது இல்லை. ನೀವು ಒಂದು ವೇಳೆ ಪ್ರಶ್ನೆ ಕೇಳಬಹುದು, ಯಾಕೆ ನಾನು ಸಾವನ್ನು ಹೊಂದಿಕೊಳ್ಳಬೇಕು ಎಂದು ಕೇಳಬೇಕಾದ್ರೆ, ಪರಲೋಕ ರಾಜ್ಯದಲ್ಲಿ ಈ ಒಂದು ಮಾಂಸವು ರಕ್ತಕ್ಕೆ ಅಲ್ಲಿ ಸ್ಥಳವಿಲ್ಲ. ஒவ்வொருத்துக்கும் வித்தியாசமான சரீரம் உண்டு என்று சொல்லி அப்போஸ்தலனாகிய பவுல், பறவைகளுக்கு வேற சரீரம், மிருகங்களுக்கு வேற சரீரம், மனுஷனுக்கு வேற சரீரம், ஒவ்வொன்றுத்துக்கும் பாருங்க, மீன்கள் தண்ணியில் இருக்க மீன் அது சரீரம் வேற, எல்லாத்துக்கும் ஒரு சரீரம் கொடுத்திருக்கிறார் ஆண்டவர். ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಪರಲೋಕದಲ್ಲಿ ಇರುವಂತಹ ಶರೀರಗಳ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಮೃಗಗಳಿಗೆ ಒಂದು ಶರೀರ, ಜನರಿಗೆ ಮನುಷ್ಯರಿಗೆ ಒಂದು ಶರೀರ, ಒಂದು ವೇಳೆ ಮೀನುಗಳಿಗೆ ಒಂದು ವಿಭಿನ್ನವಾದಂತಹ ಶರೀರವನ್ನು ದೇವರು ಕೊಡುತ್ತಾನೆ ಪರಲೋಕದಲ್ಲಿ ಎಂದು ಬರೆಯಲ್ಪಟ್ಟಿದೆ. ஒவ்வொன்றுக்கும் ஒரு சரீரம் இருக்குது. ಒಬ್ಬೊಬ್ಬರಿಗೂ ಒಂದು ಶರೀರ ಉಂಟು. பரலோகத்துக்கு ஒரு சரீரம் உண்டு, ಪರಲೋಕದಲ್ಲಿಯೂ ಒಂದು ಶರೀರ ಉಂಟು. நம்ம அந்த பரலோகத்து சரீரத்தை நாம் பெற்றுக்கொள்ள வேண்டும் என்றால் மரணத்துக்குள்ளே கடந்து தான் போனோம். ಒಂದು ವೇಳೆ ನಾವು ಪರಲೋಕದಲ್ಲಿ ಇರುವಂತಹ ಶರೀರವನ್ನು ಹೊಂದಿಕೊಳ್ಳಬೇಕೆಂದು ನೀವು ಬಯಸುವುದಾದರೆ ನಾವು ಮರಣದ ಒಳಗಡೆ ಹೋಗಲೇಬೇಕು. அவர் உயிரோடு எழுந்ததுனாலே நாமும் உயிரோடு எழுந்திருப்போம். ಅವರು ಜೀವಂತವಾಗಿ ಎದ್ದಿದ್ದರಿಂದಲೇ ನಾವು ಸಹ ಜೀವಂತವಾಗಿ ಎದ್ದೇಳುತ್ತೇವೆ. சில பேருக்கு சந்தேகம் இருக்குது, நான் எப்படி செத்து போனா உயிரோடு எழுந்திருப்பேன்னு. நீங்க சொல்றது நியாயம் இருக்குது. ಕೆಲವು ಜನರಿಗೆ ಒಂದು ಸಂಶಯ ಇರಬಹುದು, ನಾನು ಒಂದು ವೇಳೆ ಮರಣವನ್ನು ಹೊಂದುವುದಾದರೆ ನಾನು ಯಾವ ರೀತಿಯಾಗಿ ಜೀವಂತವಾಗಿ ಎದ್ದೇಳುವುದಕ್ಕೆ ಸಾಧ್ಯ? ನಿಮ್ಮಲ್ಲಿರುವಂಥ ಸಂಶಯ ನ್ಯಾಯವೇ? நிறைய பேருக்கு எழுந்திருக்க மாட்டீங்கன்னு நான் நினைக்கிறேன். ನಾನು ಅಂದುಕೊಳ್ಳುತ್ತೇನೆ ಅನೇಕ ಜನರು ಎದ್ದೇಳುವುದಿಲ್ಲ ಎಂದು. நான் எழுந்திருப்பேன்னு சொன்னவங்களாம் கை தூக்குங்க பார்க்கலாம், கொஞ்சம் ஒரு தைரியமா இருந்தா. ನಾನು ಎದ್ದೇಳುತ್ತೇನೆ ಎಂದು ಹೇಳುವಂಥವರು ನಿಮ್ಮ ಕೈಗಳನ್ನು ಎತ್ತಿರಿ ನೋಡೋಣ.
இல்லை கொஞ்சம் எல்லாம் பயம் தான் இருக்குது. ಎಲ್ಲರಿಗೂ ಭಯ. சில பேர் பாஸ்டர் பார்க்குறாருன்னு கை தூக்குறீங்க, அது உங்களுக்கும் ஆண்டவருக்கும் இருக்குது. நீங்கள் உண்மை செய்கிறீங்களான்றதும் ஆண்டு பார்த்துன்னு தாங்கிறாரு. ಒಂದು ವೇಳೆ ದೇವ ಸೇವಕರು ನೋಡುತ್ತಿದ್ದಾರೆ ಎಂದು ಕೆಲವು ಜನರು ಕೈಗಳನ್ನು ಎತ್ತುತ್ತಿದ್ದೀರಾ. ನಿಮಗೂ ದೇವರಿಗೂ ಬಿಟ್ಟಿದ್ದು ದೇವರಿಗೆ ಚೆನ್ನಾಗಿ ಗೊತ್ತು ನೀವು ಎಂಥವರೆಂದು. இங்கே நிறைய விவசாயிங்க இருப்பீங்க. ನೀವು ಅನೇಕ ಜನ ವ್ಯವಸಾಯ ಮಾಡುವಂಥವರಿದ್ದೀರಾ. நீங்கள் விதையை போட்டு புதைச்சி வச்சிடுங்க. ஒரு 10 விதை போடுங்க. அப்புறம் போய் ஒரு 5வது நாள் 7வது ನಾள்லாம் போய் பாருங்க. ನೀವು ಒಂದು ಬೆಳೆಗಳನ್ನು ಹಾಕುವಂಥ ಸಮಯದಲ್ಲಿ ಅದು ಬೆಳೆಗಳನ್ನು ಹಾಕಿ ಮುಚ್ಚಿಬಿಡಿರಿ, ಒಂದು 10 ಬೆಳೆಗಳನ್ನು. ಅದು ಒಂದು 5 ದಿನ 7 ದಿನಗಳಾದ ನಂತರ ಹೋಗಿ ನೋಡಿರಿ. அப்போ பார்ப்பேன்னா சில விதைங்க அப்படியே முளைச்சி மேலே அப்படி வரும். ಕೆಲವು ಮೊಳಕೆ ಹೊಡೆದು ಮೇಲಕ್ಕೆ ಬರುವುದಕ್ಕೆ ಪ್ರಾರಂಭಿಸುತ್ತದೆ. ஸோ ஒன்று நாங்களாம் சின்னதாக போது நானும் விதை போட்டுட்டு இப்போ ஒன்றா பார்த்துனே இருப்போம். ஒன்றா முளைச்சி வந்துனே இருக்கும். சிலது கொஞ்சம் லேட்டாக வரும், அப்படியே வந்துனே இருக்கும். ನಾವು ಅದು ನೋಡುವಂಥ ಸಮಯದಲ್ಲಿ ಒಂದು ಕೆಲವು ಬೆಳೆಗಳು ಅದು ಬೇಗವಾಗಿ ಬರುತ್ತದೆ, ಇನ್ನು ಕೆಲವು ಬೆಳೆಗಳು ಕೆಲವು ದಿನಗಳಾದ ನಂತರ ಅದು ಮೊಳಕೆ ಹೊಡೆಯುವುದಕ್ಕೆ ಪ್ರಾರಂಭಿಸುತ್ತದೆ. ನಾವು ಅದನ್ನು ಸ್ಪಷ್ಟವಾಗಿ ಗಮನಿಸುತ್ತಾ ಬರುತ್ತೇವೆ. ஒரு 10 விதை போட்டால் ஒரு 5 விதை தான் முளைச்சி வந்திருக்கும். ಅಲ್ಲಿ ಒಂದು 10 ಬೆಳೆಗಳನ್ನು ಹಾಕುವುದಾದರೆ ಒಂದು 5 ಬೆಳೆಗಳು ಮಾತ್ರ ಮೇಲಕ್ಕೆ ಅದು ಬರುತ್ತದೆ. அவர் வருகிறதான சமையலில் 2 பேர் மாவாட்டி இருப்பாங்க, ஒருத்தன் தான் ஏற்றுக்கொள்ளப்படுவான். ಅಲ್ಲಿ ಅವರು ಸಹ ಬರುವಂಥ ಸಮಯದಲ್ಲಿ ಅಲ್ಲಿ ಇಬ್ಬರು ಇದ್ದಾರೆ, ಅವರಲ್ಲಿ ಬರೀ ಒಬ್ಬರನ್ನು ಮಾತ್ರ ದೇವರು ತೆಗೆದುಕೊಳ್ಳುತ್ತಾನೆ. பாருங்க, அந்த வசனத்தை எடுத்து பாருங்க. நீங்க அது எல்லாருமே அவர் வந்த உடனே உலகத்தில் இருக்கிறவங்க எல்லாருமே ஆண்டவனை போர்த்தில்லை. ಅಲ್ಲಿ ಸ್ಪಷ್ಟವಾಗಿ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀವು ಒಂದು ವಾಕ್ಯವನ್ನು ಓದಬಹುದು. ಅವರು ಬರುವಂಥ ಸಮಯದಲ್ಲಿ ಇರುವಂಥ ಎಲ್ಲರನ್ನು ಅವರು ತೆಗೆದುಕೊಂಡು ಹೋಗುವುದಿಲ್ಲ. அதுக்கு முன்னாலே செத்து போனவங்க எல்லாரும் உயிரோடு எழுந்துக்கிறதும் கிடையாது. ಆದ್ರೆ ಮುಂಚಿತವಾಗಿ ಸತ್ತಂತವರು ಎಲ್ಲರೂ ಸಹ ಪುನರುತ್ಥಾನ ಹೊಂದುತ್ತಾರೆ ಎಂಬುದಾಗಿಯೂ ಅಲ್ಲ. ಯಾಕೆ மீதி விதையா முளைக்கல? ಯಾಕೆ ಮಿಕ್ಕಂತ ಬೆಳೆಗಳು ಅಲ್ಲಿ ಮೊಳಕೆ ಹೊಡೆಯಲಿಲ್ಲ? போட்ட விதையெல்லாம் முளைச்சி தானே ஆயிருக்கணும். ಬೀಜವನ್ನು ಹಾಕಿರಬಹುದು, அந்த எல்லா எல்லா விதையும் முளைச்சித்தானே இருக்கணும். ಅಲ್ಲಿ ಇದ್ದಂತ ಎಲ್ಲಾ ಬೆಳೆಗಳು ಅದು ಮೊಳಕೆ ಹೊಡೆಯುವುದಕ್ಕೆ ಪ್ರಾರಂಭಿಸಬೇಕಿತ್ತು. சில விதைங்க முளைக்கல, ಆದ್ರೆ ಕೆಲವು ಬೆಳೆಗಳು ಮಾತ್ರ ಅಲ್ಲಿ ಮೊಳಕೆ ಹೊಡೆಯಲಿಲ್ಲ. ಯಾಕೆ? அதுல ஜீவன் இல்லை, ಅದರಲ್ಲಿ ಜೀವವಿಲ್ಲ. ಹಲೋ, புதைக்கிற விதையில ஜீவன் இருக்கணும். ನೀವು ಹಾಕುವಂತಹ ಒಂದು ಬೆಳೆಯಲ್ಲಿ ಆ ಒಂದು ಕಾಳಿನಲ್ಲಿ ಜೀವವು ಇರಬೇಕು. அந்த ஜீவன் எங்க இருக்குது? ಆ ಒಂದು ಜೀವವು ಎಲ್ಲಿ ಇದೆ? அது தேவனிடத்தில் இருக்குது. அவர் ஜீவனா இருக்கிறார். அந்த ஜீவனை எனக்கு தராரு. ಅದು ದೇವರ ಬಳಿಯಲ್ಲಿದೆ. ಅವರು ಜೀವ ಉಳ್ಳವನಾಗಿದ್ದಾನೆ. ಆ ಒಂದು ಜೀವವನ್ನು ನಮಗೆ ಆತನು ಕೊಡುವಂತವನಾಗಿರುತ್ತಾನೆ. அவரை ஏற்றுக்கொண்டவர்கள் எத்தனை பேரோ அத்தனை பேரும் தேவனுடைய புத்திரராயிருக்கிறாங்க. ಆತನನ್ನು ಆರಿಸಿಕೊಳ್ಳುವಂತ ಎಲ್ಲರಿಗೂ ದೇವರ ಪುತ್ರರಾಗುವಂತ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. மீதி பேருக்கு, ಮಿಕ್ಕಿದವರಿಗೆ, அவரை ஏற்றுக்கொள்ளாதவங்களுக்கு, ಅವರನ್ನು ತಿಳಿಯದೇ ಇರುವಂತವರಿಗೆ, நீயும் விதைத்தான், நீ மன புதைச்சா முளைச்சி வரமாட்டே. ನೀನೂ ಸಹ ಬೆಳೆನೆ, ನಿನ್ನನ್ನು ಆ ಒಂದು ಮೊಳಕೆ ಹೊಡೆಯುವುದಕ್ಕೆ ಹಾಕಿದರು, ಆದರೆ ನೀನು ಮೊಳಕೆ ಹೊಡೆಯಲಿಲ್ಲ. கிறிஸ்துவுக்குள் மரித்தவர்கள் முதலாவது எழுந்திருப்பாங்கன்னு வேதம் சொல்லுது. கிறிஸ்துவுக்குள்ளே மரிச்சவங்க தான் ஜீவனோடே மரிச்சவங்க தான். இயேசு கிறிஸ்துவின் ஜீவனை பெற்று மரிக்கிறவன் தான் சாவை வென்றவன். ಅಲ್ಲಿ ಕ್ರಿಸ್ತನಲ್ಲಿ ಮರಣವನ್ನು ಹೊಂದಿದವರು ಮಾತ್ರವೇ ಮೊಟ್ಟ ಮೊದಲನೇದಾಗಿ ಎದ್ದೇಳುತ್ತಾರೆ ಎಂದು ಬರೆಯಲ್ಪಟ್ಟಿದೆ. ಯಾಕೆ ಎಂದು ನೋಡಬೇಕಾದ್ರೆ ಕ್ರಿಸ್ತನಲ್ಲಿ ಜೀವ ಉಂಟು. ಆ ಜೀವದಲ್ಲಿ ಯಾರ್ಯಾರು ಮರಣವನ್ನು ಹೊಂದಿದ್ದಾರೋ ಅವರು ಮಾತ್ರವೇ ಮೊಟ್ಟ ಮೊದಲನೇದಾಗಿ ಎದ್ದೇಳುವಂತವರಾಗಿದ್ದಾರೆ. ஹல்லேலூயா. ஹல்லேலூயா. அவர் உயிரோடு எழுந்தபடினாலே அவருடைய பிள்ளைகளும் உயிரோடு எழுந்திருப்பாங்க. மரண காலமெல்லாம் மரண பயத்தில் இருந்தவர்களுக்கு கர்த்தர் மகா பெரிய வெற்றியை கொடுத்தாரா. தட் ட்ராஜடி, தட் டெத் become a triumph. இப்போ சாதாரணங்க இல்லை, பரலோகத்துக்குரியவராக மாற போகிறோம். ಇಲ್ಲಿ ನೋಡಿರಿ, ಅಲ್ಲಿ ಆ ಒಂದು ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಜೀವವನ್ನು ಹೊಂದಿದ್ದರಿಂದಲೇ ಅವರನ್ನು ನಂಬುವಂತವರ ಎಲ್ಲರಿಗೂ ಜೀವವನ್ನು ಕೊಡುವಂತ ದೇವನಾಗಿದ್ದಾನೆ. ಅವರು ಬಂದಂತ ಮರಣವನ್ನು ಯಾರ್ಯಾರು ದುರಂತವೆಂದು ಎನಿಸಿಕೊಂಡರೋ ಅವರಿಗೆ ಅಲ್ಲ, ಯಾರ್ಯಾರು ಆತನಲ್ಲಿ ವಿಜಯತ್ವವನ್ನು ಹೊಂದಿಕೊಂಡರೋ ಅವರಿಗೆ ಮಾತ್ರ ದೇವರು ವಿಜಯತ್ವವನ್ನು ಕೊಟ್ಟು ಅವರಿಗೆ ಆ ಒಂದು ಮರಣದಿಂದ ದೇವರು ಬಿಡುಗಡೆ ಮಾಡುವಂತವನಾಗಿದ್ದಾನೆ. ஹல்லேலூயா. 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 அது சிலுவிலே அரைஞ்சது இயேசுவை. இவனெல்லாம் ட்ராஜடின்னு பார்த்துருந்தான். வேதம் சொல்லுது, அவர் சிலுவிலே அறையப்பட்டு அவர் உயிரோடே எழுந்தபடினாலே அவருக்கு சர்வ அதிகாரமும் தேவனாகிய கர்த்தர் கொடுத்தார் என்று சொல்கிறது.
ಇಲ್ಲಿ ಇದ್ದಂಥ ಜನರನ್ನು ನೋಡಿರಿ, ಅವರನ್ನು ಶಿಲುಬೆಗೆ ಹಾಕುವಂಥ ಸಮಯದಲ್ಲಿ ಆ ಒಂದು ಶಿಲುಬೆಗೆ ಹಾಕಿದಂಥ ಯೇಸುವನ್ನು ಆತನ ಮರಣವು ದುರಂತವೆಂದು ಅವರು ಭಾವಿಸಿದರು. ಆದರೆ ಆ ಒಂದು ಶಿಲುಬೆಗೆ ಹಾಕಿದಂಥ ಯೇಸುವು, ಮರಣವನ್ನು ಜಯಿಸಿದಂಥ ಯೇಸುವು, ಅದರ ನಿಮಿತ್ತವಾಗಿ ಆತನಿಗೆ ಸರ್ವ ಅಧಿಕಾರವು ಕೊಡಲ್ಪಟ್ಟಿತು ಎಂದು ಅವರು ತಿಳಿಯುವುದನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ. ரெவல்யூஷன் புத்தகத்தில் படித்து பார்த்தீங்கன்னா ஒரு அருமையான ஒரு காரியம் சொல்லப்பட்டிருக்கிறது. ಅಲ್ಲಿ ಪ್ರಕಟಣೆಯಲ್ಲಿ ನೀವು ಓದುವುದಾದರೆ ಒಂದು ಸುಂದರವಾಗಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. இந்த புத்தகத்தை பிரித்து படிக்கிறதுக்கு யார் தகுதி ஆனாங்கன்னு எல்லாம் பரலோகத்தில் முழிச்சு நிற்கிறாங்களாம். ಈ ಒಂದು ಸುರುಳಿಯನ್ನು ಬಿಡಿಸಿ ಅದನ್ನು ಒಡೆದು ಓದುವುದಕ್ಕೆ ಯಾರಿಂದ ಯೋಗ್ಯತೆ ಉಂಟು ಎಂದು ಪರಲೋಕದಲ್ಲಿ ಆ ಒಂದು ಧ್ವನಿಯು ಕೇಳಿಸಲ್ಪಡುತ್ತದೆ. அப்போ இந்த யோவான் இந்த தரிசனத்தை எழுதுற யோவான் சொல்றாரு, அவர் எல்லாம் பார்த்துட்டு அப்புறம் அழுதாராம், என்னடா அது ஒருத்தரோடு காணுமே, இந்த யாருமே இல்லையா, பரலோகத்தோட யாரும் இல்லையா, இந்த புத்தகத்தை திறந்து படிக்கிறதுக்கு அவ்வளோ சக்தி நிறைந்த ஒருத்தரோடு இல்லையா, பூலோகத்திலே இல்லை பரலோகத்திலே இல்லை, யாருமே இல்லையா, அங்கிருந்து தூதர்களுக்கு அந்த அதிகாரம் இல்லையா, எதுவும் யாருக்குமே இல்லை. ಇಲ್ಲಿ ನೋಡಿರಿ, ಈ ಒಂದು ಪುಸ್ತಕವನ್ನು ಬರೆದಂಥ ಯೋಹಾನನಿಗೆ ನಡೆದಂಥ ದರ್ಶನದಲ್ಲಿ ಆತನು ಅಳುತ್ತಾ ಅಲ್ಲಿದ್ದಂಥ ಜನರನ್ನು, ಅಲ್ಲಿದ್ದಂಥವರನ್ನು ಕೇಳುತ್ತಾರೆ, ಪರಲೋಕದಲ್ಲಿಯೂ ಇದನ್ನು ತೆಗೆದು ಓದುವುದಕ್ಕೆ ಯಾರಿಂದಲೂ ಯೋಗ್ಯತೆ ಇಲ್ಲವಾ, ಭೂಲೋಕದಲ್ಲಿಯೂ ಯಾರಿಗೂ ಇಲ್ಲ, ಪರಲೋಕದಲ್ಲಿಯೂ ಇಲ್ಲವಾ, ಇರುವಂಥ ದೇವದೂತರುಗಳಿಗೂ ಇಲ್ಲವಾ, ಇದ್ದಂಥ ಜನರಿಗೂ ಸಹ ಇಲ್ಲವಾ ಎಂದು ಅಲ್ಲಿ ಅಳುತ್ತಾ ಕೇಳುವುದನ್ನು ನಾವು ನೋಡುತ್ತೇವೆ. ಅದು ரெவல்யூஷன் புத்தகம் 5ஆம் அதிகாரத்தில் நீங்க படிக்கலாம். ಅದನ್ನು ಪ್ರಕಟಣೆಯಲ್ಲಿ 5ನೇ ಅಧ್ಯಾಯದಲ್ಲಿ ನೀವು ಓದಬಹುದು. அப்போ ஒரு தேவதூதன் சொல்றான், ನಂತರ ದೇವದೂತರು ಹೇಳುತ್ತಾರೆ, நீ அழாதே, அதை படிக்கிறதுக்கு ஒருத்தர் தான் அதிகாரம் பெற்றிருக்கிறாரு. ನೀನು ಅಳಬೇಡ, ಅದನ್ನು ಓದುವುದಕ್ಕೆ ಒಬ್ಬನಿಗೆ ಮಾತ್ರ ಅಧಿಕಾರ ಉಂಟು. ஏன்? ಯಾಕೆ? அவர் சிலுவையிலே தன்னை பலியாக கொடுத்து, ಅವರು ಶಿಲುಬೆಯಲ್ಲೇ ತನ್ನನ್ನು ಬಲಿಯಾಗಿ ಕೊಟ್ಟು அவர் உயிரோடு எழுந்திருக்கின்றார், ಅವರು ಜೀವಂತವಾಗಿ ಎದ್ದಿದ್ದಾರೆ, அவருக்கு சர்வ அதிகாரமும் கொடுக்கப்பட்டது, ಅವರಿಗೆ ಸರ್ವ ಅಧಿಕಾರವು ಕೊಡಲ್ಪಟ್ಟಿದೆ. இயேசு அங்க சிலுவையிலே மரித்தபடினால் தான், அவர் உயிரோடு எழுந்தபடினால் தான் அவருக்கு சர்வ அதிகாரம் கொடுக்கப்பட்டது. ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದರಿಂದಲೇ, ಪುನರುತ್ಥಾನವಾಗಿದ್ದರಿಂದಲೇ ಆತನಿಗೆ ಸರ್ವ ಅಧಿಕಾರವು ಕೊಡಲ್ಪಟ್ಟಿದೆ. 5ஆம் அதிகாரம் 12ஆம் வசனம், saying loud voice, worthy is the lamb who was slain to receive the power and riches and wisdom. ಅಲ್ಲಿ ಪ್ರಕಟಣೆಯಲ್ಲಿ 5ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು, ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷ ಲಕ್ಷೋದಪಾತಿಯಾಗಿಯೂ, ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಮರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವವನು ಆತನೇ ಯೋಗ್ಯನಾಗಿದ್ದಾನೆ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. அவர் பேரு கேட்டான எல்லா முழங்காலும் முடங்கணும்னு வேதம் சொல்லுது. ಆತನ ಹೆಸರಿನ ಮುಂದೆ ಎಲ್ಲಾ ಮೊಣಕಾಲುಗಳು ಅದು ಉರುತ್ತದೆ ಎಂದು ಬರೆಯಲ್ಪಟ್ಟಿದೆ. அவருக்கு தான் பவர் கொடுத்துக்கிறாங்களா, எதுக்கு? ரிடீம் பண்றதுக்கு, நம்ம ரட்சிப்பதற்கு அவருக்கு ஒரு மாத்திரம் தான் அதிகாரம் உண்டு. ಅವರಿಗೆ ಶಕ್ತಿ ಕೊಡಲ್ಪಟ್ಟಿದೆ. ಯಾಕೆಂದ್ರೆ ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಅವರಿಗೆ ಮಾತ್ರ ಅಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ. இந்த ரிசரக்ஷனால என்ன வந்தது நீங்க கேட்கலாம். ಈ ಒಂದು ಪುನರುತ್ಥಾನದಿಂದ ಏನು ಬಂದಿತು ಎಂದು ನೀವು ಕೇಳಬಹುದು. அவர் ரிசரக்ட் பண்ணனா அதுக்கு முன்னால அவர் சாவணும். ಅಲ್ಲಿ ಅವರು ಪುನರುತ್ಥಾನ ಹೊಂದಬೇಕೆಂದು ಹೇಳುವುದಾದರೆ ಅದಕ್ಕೆ ಮುಂಚಿತವಾಗಿ ಅವರು ಮರಣವನ್ನು ಹೊಂದಬೇಕು. ஒரு யாகம் பண்ணணும். ಅಲ್ಲಿ ಆ ಒಂದು ತ್ಯಾಗವನ್ನು ಮಾಡಬೇಕು. தியாகம் இல்ல, ಯಾಗವನ್ನು ಮಾಡಬೇಕು. அந்த யாகத்துல பலி யாராக்கணும்னா அவராகவே இருக்கணும், பிரஜாபதியாகவே இருக்கணும். ಆ ಒಂದು ಯಾಗದಲ್ಲಿ ಯಾರು ಬಲಿಯಾಗಿರಬೇಕೆಂದು ನೋಡಬೇಕಾದ್ರೆ ಆ ಒಂದು ಪ್ರಜಾಪತಿಯೇ ಅಲ್ಲಿ ಒಂದು ಬಲಿಯಾಗಿ ಕಾಣಲ್ಪಡಬೇಕು. ஹல்லேலூயா, ಹಲ್ಲೆಲೂಯಾ. அப்படி அவர் தன்னையே பலியாய் கொடுத்தவர் தான் எல்லா அதிகாரத்துக்கும் அதிகாரியா இருக்க முடியும். ಅವರು ತನ್ನನ್ನು ತಾನೇ ಬಲಿಯಾಗಿ ಕೊಟ್ಟಿದ್ದರಿಂದ ಎಲ್ಲದಕ್ಕೂ ಅವರಿಗೆ ಅಧಿಕಾರವು ಕೊಡಲ್ಪಟ್ಟಿತು. அவருக்கு தான் அதிகாரங்கிறது நம்ம உயிரோட எழுப்புறதுக்கு. ಅವರಿಗೆ ಅಧಿಕಾರ ಉಂಟು ನಮ್ಮನ್ನು ಸಹ ಪುನರುತ್ಥಾನವಾಗಿ ನಮ್ಮನ್ನು ಎಬ್ಬಿಸುವುದಕ್ಕಾಗಿ. ஹல்லேலூயா, ஹல்லேலூயா. எவ்வளவு பெரிய பாக்கியம் பாருங்க நமக்கு. அவர் பாருங்க, இயேசு கிறிஸ்துவை நம்ம ஏற்றுக்கொண்டபடினாலே அவருக்குள்ளே இருக்கிற ஜீவன் நமக்கும் வந்துடுதான். ನೋಡಿರಿ, ಎಷ್ಟು ಒಂದು ಸೌಭಾಗ್ಯ ನೋಡಿರಿ. ಯೇಸು ಕ್ರಿಸ್ತನನ್ನು ನಾವು ಅರಿತು ಆತನನ್ನು ನಮ್ಮ ರಕ್ಷಕನಾಗಿ ತೆಗೆದುಕೊಂಡಿದ್ದರಿಂದ ಅವರಲ್ಲಿ ಇದ್ದಂಥ ಜೀವವು ನಮ್ಮ ಒಳಗಡೆ ಬಂದಿದೆ. இப்போ நமக்கு எந்த பயமும் இருக்கக்கூடாது, சாவின் பயமும் இருக்கக்கூடாது, ஃபியூச்சர் எதிர்காலத்தின் பயமும் நமக்கு இருக்கக்கூடாது. ಭವಿಷ್ಯತ್ ಕಾಲದ ಭಯವೂ ಇರಬಾರದು, ಸಾವಿನ ಭಯವೂ ಸಹ ನಮ್ಮಲ್ಲಿ ಕಾಣಲ್ಪಡಬಾರದು. பூட்டின வீட்டுக்குள்ள சீஷர்கள் பயந்து நின்றாங்களாம். ಆ ಒಂದು ಬೀಗವನ್ನು ಹಾಕಿಕೊಂಡು ಶಿಷ್ಯರು ಮನೆಯ ಒಳಗಡೆ ಭಯ ಪಡುತ್ತಿದ್ದರು. ஏன்? ಯಾಕೆ?
அவங்கெல்லாம் நினச்சிருந்தாங்க ட்ராஜடி தான் நடந்துச்சு, ஐயோ இதுவரை இவரை நம்பின்னு இருந்தோம், இவர் தான் நம்ம லீடராக இருந்தார், நம்மளுக்கு வேலைக்கு வேறு சாப்பாடெலாம் இதோ அரேஞ்செல்லாம் பண்ணி கொடுத்துருந்தாரு, எது இருந்தாலும் அவர் கேட்டிருந்தோம், இப்போ திடீர்னு போயிட்டாரு, நமக்கு என்ன பண்ணுறது. நிறைய பேர் வீட்டுங்களோட ಕಷ್ಟಪಟ್ಟುಕ್ರಾಂಗ. ಅವರು ಈ ರೀತಿಯಾಗಿ ಅಂದುಕೊಂಡರು, ಅಯ್ಯೋ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದ್ದಾನೆ, ಆತನು ದುರಂತವನ್ನು ಅನುಭವಿಸಿದ್ದಾನೆ, ಅವರ ಸಂಗಡ ಇರುವಂಥ ಸಮಯದಲ್ಲಿ ನಮಗೆ ಊಟವನ್ನು ಸಿದ್ಧ ಮಾಡುತ್ತಿದ್ದರು, ನಮಗೆ ಇರುವುದಕ್ಕೆ ಅಲ್ಲಿ ಉಳಿದುಕೊಳ್ಳುವುದಕ್ಕೆ ಪ್ರತಿಯೊಂದನ್ನು ಅವರು ನೋಡಿಕೊಳ್ಳುತ್ತಿದ್ದರು, ಈಗ ಯಾರು ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂದು ಈ ರೀತಿಯಾಗಿ ಅನೇಕ ಜನರು ಆ ಒಂದು ಕೊಠಡಿಯಲ್ಲಿ ಇದ್ದಂಥ ಜನರು ಭಯಪಡುತ್ತಿದ್ದರು. சில குடும்பங்களே இப்படிப்பட்டதான விபரீதங்கள் நடந்திருக்கிறது. ಈ ಒಂದು ದಿನಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಈ ರೀತಿಯಾದ ಒಂದು ವಿಪರ್ಯಾಸವು ನಡೆಯುತ್ತದೆ. நடத்தி வந்த கணவன் திடீர்னு மரித்து போயிருப்பான். ಅಲ್ಲಿ ನೆನೆಸಿಕೊಂಡು ಬಂದಂಥ ಗಂಡನು ಅದು ತಕ್ಷಣವೇ ಮರಣವನ್ನು ಹೊಂದಿಕೊಳ್ಳುತ್ತಾನೆ. நடத்தி வந்து இருந்ததான மனைவி இறந்து போயிருப்பா. ಒಂದು ವೇಳೆ ನಡೆಸಿಕೊಂಡು ಬರುತ್ತಿರುವಂತ ಒಂದು ಹೆಂಡತಿಯು ಮರಣವನ್ನು ಹೊಂದಿಕೊಳ್ಳುತ್ತಾಳೆ. அவன் நடத்தி வந்த பிசினஸ் லாஸ்ல போயிருக்கலாம். ಇಲ್ಲ ನಡೆಸಿಕೊಂಡು ಬರುತ್ತಿರುವಂತ ಬಿಸಿನೆಸ್ ಲಾಸ್ ಆಗಿ ಹೋಗಬಹುದು. இதைத்தானே நம்பி இருந்தோம், இப்பொழுது இல்லையே, எதிர்காலம் என்ன? ಇದನ್ನೇ ನಂಬಿಕೊಂಡು ಇದ್ದೇವಲ್ಲವಾ, ಈಗ ಏನಾಗುತ್ತದೆ, ಮುಂದೆ ಭವಿಷ್ಯತ್ ಕಾಲವು ಯಾವ ರೀತಿಯಾಗಿರುತ್ತದೆ ನಮಗೆ ಗೊತ್ತಿಲ್ಲ. நம்ம வெளியில போனோம்னா நம்ம பாக்குறோங்க, என்ன இவ்வளவு அட்டகாசம் பண்ணாங்க பாரு, இப்போ எல்லாம் அடங்கி போய் உட்காந்துக்கிறானுங்க பாருங்க, ஏளனமா பேசுவாங்க. ಈಗ ನೋಡಿರಿ, ನಮ್ಮ ಇರುವಂತ ಜನರು ಇವರು ನೋಡಬೇಕಾದ್ರೆ ಎಷ್ಟೊಂದು ಅಟ್ಟಹಾಸವನ್ನು ಮಾಡಿದರು, ಅದು ಮಾತ್ರವಲ್ಲ ಅನೇಕ ಕಾರ್ಯಗಳನ್ನು ಮಾಡಿದರು, ಆದ್ರೆ ಈಗ ಏನು ಮಾಡುತ್ತಾರೆ ಗೊತ್ತಿಲ್ಲ ಎಂದು ಪರಿಹಾಸ್ಯ ಮಾಡುತ್ತಾರೆ. அங்க போகும்போதெல்லாம் அந்த அற்புதம் இந்த அற்புதம்லாம் செய்துன்னு இருந்தாங்க, இப்ப பாரு எந்த அற்புதம் எங்க இருந்து வருது பார்க்கலான்னுவாங்க. ಈ ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಹೋಗುವಂತ ಸಮಯದಲ್ಲಿ ಅದ್ಭುತ, ಇಲ್ಲಿ ಹೋಗಬೇಕಾದ್ರೆ ಅದ್ಭುತ ಅಂತ ಹೇಳಿದರೆ, ಆದ್ರೆ ಈಗ ಯಾವ ಅದ್ಭುತ ನಡೆಯುತ್ತದೆ ನನಗೆ ಗೊತ್ತಿಲ್ಲ ಎಂದು ಜನರು ಅಪಹಾಸ್ಯ ಮಾಡುತ್ತಾರೆ. மரண பயம், நம்மளே அவன் சாவடிச்சுட்டு போறானோ, வெளில போய் இவர் கூட இருந்தேன்னு சொன்னா நம்மளையும் சேர்த்து ஒரு வேலை பிடிச்சின்னு போய் திருப்பி நம்மளையும் செலுவிலே போட்டுருவாங்களோன்னு பயம். ಮರಣ ಭಯ, ಒಂದು ವೇಳೆ ನಮ್ಮನ್ನು ಹಿಡಿದುಕೊಂಡು ಹೋಗಿ ಶಿಲುಬೆಗೆ ಹಾಕಿ ಬಿಡುತ್ತಾರಾ, ನಮ್ಮನ್ನು ಮರಣಕ್ಕೆ ಒಳಪಡಿಸುತ್ತಾರೆ ಎಂಬ ಮರಣ ಭಯ. வேதம் சொல்லுது அவங்க கதவை பூட்டின்னு உள்ள வந்தாங்களாம். ಸತ್ಯದ ವಾಕ್ಯವು ಬರೆಯಲ್ಪಟ್ಟಿದೆ, ಅವರು ಕದವನ್ನು ಹಾಕಿ ಬಾಗಿಲನ್ನು ಮುಚ್ಚಿ ಒಳಗಡೆ ಅಡಗಿಕೊಂಡಿದ್ದರು ಎಂದು. ಶಿಷ್ಯர்கள் பயத்தோடு கூட உள்ள இருந்தாங்கன்னு வேதம் சொல்லுது. ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಶಿಷ್ಯರು ಭಯದಿಂದ ಆ ಒಂದು ಕೊಠಡಿ ಒಳಗಡೆ ಕಾಣಿಸಲ್ಪಟ್ಟರು. நம்முடைய வாழ்க்கையில் கூட பயங்கள், எதிர்கால பயம், ஐயோ வருமானம் இல்லை, எல்லாம் போயிடுச்சு, இப்போ என்ன பண்றது, ஒரு பயம் நம்மை உலுக்கி கொண்டிருக்கிறது. ನಮ್ಮ ಜೀವನದಲ್ಲಿ ನೋಡಬೇಕಾದ್ರೆ ಒಂದು ಭಯವು, ಮುಂದೆ ಬರುವಂತ ಭವಿಷ್ಯತ್ ಕಾಲದ ಭಯವು, ಅದು ಮಾತ್ರವಲ್ಲ ವರಮಾನವಿಲ್ಲ, ಏನು ಮಾಡುವುದು, ಹೇಗೆ ಜೀವನ ನಡೆಸುವುದು, ಈ ರೀತಿಯಾಗಿ ಕಾಣಲ್ಪಡುವಂತ ಭಯಗಳು. அவள் மத்தியிலே இயேசு தோன்றினார். பூட்டப்பட்டதான வீட்டுக்குள்ளே இயேசு தோன்றினார். ಅವರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಚಲಿಸುವುದಕ್ಕೆ ಪ್ರಾರಂಭಿಸಿದನು. ಅಲ್ಲಿ ಕೊಠಡಿ ಒಳಗಡೆ, ಬೀಗ ಹಾಕಿರುವಂತ ಕೊಠಡಿ ಒಳಗಡೆ ಯೇಸು ಕ್ರಿಸ್ತನು ಪ್ರವೇಶಿಸಿದನು. நீ உள்ள பூட்டிக்குன்னு யாரையும் பார்க்க கூடாது என்று பயத்தில் இருந்தாலும் அவர் முன் மத்தியிலே உயிரோடே எழுந்திருக்கின்றார். சகோதரனே சகோதரியே, ಒಂದು ವೇಳೆ ನೀನು ನನ್ನನ್ನು ಯಾರು ನೋಡಬಾರದು, ನನ್ನನ್ನು ಯಾರು ಬಂದು ಸಂಧಿಸಲುಬಾರದು ಎಂದು ಬಾಗಿಲನ್ನು ಹಾಕಿಕೊಂಡು ಒಳಗಡೆ ಇರುವುದಾದರೂ ಸಹ, ಸಹೋದರನೇ ಸಹೋದರಿಯೇ, ನಿನ್ನ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಬರುವಂತವನಾಗಿರುತ್ತಾನೆ. ஹல்லேலூயா, ஹல்லேலூயா. உயிரோடு எழுந்தவர் உன் பயத்தின் மத்தியிலே, உன் கலக்கத்தின் மத்தியிலே, உன் பிரச்சனையின் மத்தியிலே நீ பூட்டிக் கொண்டிருந்தாலும் உன் மத்தியிலே அவர் தோன்றுகிறவராய் காணப்படுகின்றார். ಜೀವಂತವಾಗಿ ಎದ್ದಂತವನು ನಿನ್ನ ಭಯದ ಮಧ್ಯದಲ್ಲಿ, ನಿನ್ನ ಕಷ್ಟದ ಮಧ್ಯದಲ್ಲಿ, ನಿನ್ನ ದುಃಖದ ಮಧ್ಯದಲ್ಲಿ, ನೀನು ಕೊಠಡಿ ಒಳಗಡೆ ಬಾಗಿಲನ್ನು ಹಾಕಿ ಕುಳಿತುಕೊಂಡಿದ್ದರೂ ಸಹ ನಿನ್ನ ಮಧ್ಯದಲ್ಲಿ ಆತನು ಬರುವಂತವನಾಗಿದ್ದಾನೆ. ஹலோ, நான் ட்ராஜடி ஆயிடுச்சே, பரிதம் இல்லை, நான் உயிரோடு எழுந்திருக்கின்றேன், அது வெற்றியாய் முடித்தேன் என்று சொல்லும்படியாக இயேசு மத்தியிலே கடந்து வருகின்றார். ಅಯ್ಯೋ, ನಾನು ದುರಂತವನ್ನು ಹೊಂದಿಕೊಂಡಿದ್ದೇನೆ ಎಂದು ನೀನು ಹೇಳುವುದಕ್ಕಾಗಿ ಅಲ್ಲ, ನಾನು ಮತ್ತೆ ಹಿಂತಿರುಗಿ ಜಯವನ್ನು ಹೊಂದಿದ್ದೇನೆ, ಪುನರುತ್ಥಾನವನ್ನು ಹೊಂದಿದ್ದೇನೆ ಎಂದು ಹೇಳುವುದಕ್ಕಾಗಿ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಬರುವಂತವನಾಗಿದ್ದಾನೆ. ஹல்லேலூயா, ஹல்லேலூயா, ஹல்லேலூயா. அதுல கிறிஸ்தவங்கள நிறைய பேர், பாதி பேர் வந்து ஆமா பாஸ்டர்லாம் சொல்றதெல்லாம் கரெக்டாக தான் ஆகுதுன்னு ஒத்துன்னு போவாங்க. வீட்டுக்கு போன உடனே வீட்டில் கொஞ்சம் என்ன பண்ணுவாங்க, சந்தேகத்தை, சும்மா இதே ரோதனையாக போச்சு, எப்போ பார்த்தாலும் ஏசு அங்கே இருக்கிறாரு, இங்கே இருக்கிறாரு, அதை பார்த்தேன் இங்கே பார்த்தேன், அதெல்லாம் நம்ப முடியாது. என் கையை அவர் இதில் போட்டு வரல, அவருடைய கையில் போட்டு பார்த்தா தான் அவர் உண்மையாகவே இயேசு கிறிஸ்தா, இல்லைன்னா நீ பேயை பார்த்துட்டு பயந்து வந்துக்கிறியான்றத நான் பார்த்துக்கலான். ಅನೇಕ ಜನರು ಇಲ್ಲಿ ಇರುವಂಥವರು, ಕೆಲವರು ದೇವ ಸೇವಕರು ಹೇಳುವಂಥ ವಾಕ್ಯವನ್ನು ನಂಬುತ್ತೀರಾ, ಇನ್ನು ಕೆಲವರು ಮನೆಗಳಲ್ಲಿ ಇರುವಂಥವರು, ಇಲ್ಲಾಂದರೆ ಇಲ್ಲಿ ಇರುವಂಥವರು ಸಹ ಇರಬಹುದು. ಒಂದು ವೇಳೆ ನೀವು ಹೇಳಬಹುದು, ಯೇಸು ಕ್ರಿಸ್ತ ನಿಜವಾಗಿಯೂ ಎದ್ದಿದ್ದಾನೆ, ನನಗೆ ಗೊತ್ತಿಲ್ಲ, ನಾನು ಅದನ್ನು ನಂಬುವುದಿಲ್ಲ, ಆತ ನನ್ನ ಮುಂದೆ ಬರಲಿ, ನಂತರ ನಂಬುತ್ತೇನೆ, ನನ್ನ ಕೈಯನ್ನು ಹಾಕಿ ನೋಡಿ ಅದು ನಿಜವಾಗಿಯೂ ಯೇಸು ಕ್ರಿಸ್ತನ ಇಲ್ಲವಾದರೆ ದೆವ್ವನ ಎಂದು ನಾನು ಪರೀಕ್ಷಿಸಿ ನಂತರ ನಾನು ನಂಬುತ್ತೇನೆ ಎಂದು ಹೇಳುವಂಥವರು ಸಹ ಇದ್ದೀರಾ?
ஆண்டவர் சொல்றாரு, உனக்கும் தான்ப்பா நான் உயிரோடு எழுந்திருக்கிறேன். ದೇವರು ನಿಮಗೆ ಹೇಳುತ್ತಿದ್ದಾನೆ, ನಿನಗೋಸ್ಕರವೇ ನಾನು ಮತ್ತೆ ಪುನರುತ್ಥಾನವನ್ನು ಹೊಂದಿದ್ದೇನೆ. டவுட்லயும் கன்ஃபியூஷன் இருக்கிறியா? ನೀನು ಒಂದು ವೇಳೆ ಒಂದು ಡೌಟಿನಲ್ಲಿ ಇದ್ದೀಯಾ? அவர் இங்கே இல்லை, செத்து போயில்லை, அவர் உயிரோடு எழுந்தார். ಅವರು ಇಲ್ಲಿ ಇಲ್ಲ, ಅವರು ಜೀವಂತವಾಗಿ ಎದ್ದಿದ್ದಾರೆ. ஹல்லேலூயா, ஹல்லேலூயா. அவர் உயிரோடு எழுந்தார். ಅವರು ಜೀವಂತವಾಗಿ ಎದ್ದಿದ್ದಾರೆ. நீ எந்த கன்ஃபியூஷன்ல இருந்தாலும் ஒன்ன பாரு, அவர் உயிரோடு எழுந்தாரு. ನೀನು ಎಂತ ಕಳವಳದಲ್ಲಿ ಇದ್ದರೂ ಸಹ ಆತನು ಜೀವಂತವಾಗಿ ಎದ್ದಿದ್ದಾನೆ. எந்த பயத்தில் இருந்தாலும் அவர் உயிரோடு எழுந்தாரு. ನೀವು ಎಂತ ಭಯದಲ್ಲಿ ಇದ್ದರೂ ಸಹ ಆತನು ಜೀವಂತವಾಗಿ ಎದ್ದಿದ್ದಾನೆ. அவர் செத்து போகவில்லை, ಆತನು ಮರಣವನ್ನು ಹೊಂದಲಿಲ್ಲ. அவர் மரணத்தை ஜெயித்து உயிரோடு எழுந்தார். ಅವರು ಮರಣವನ್ನು ಜಯಿಸಿ ಜೀವಂತವಾಗಿ ವಾಸ ಮಾಡುತ್ತಿದ್ದಾನೆ. கர்த்தர் உங்களை ஆசீர்வதிப்பார். ದೇವರು ನಿಮ್ಮನ್ನು ಆಶೀರ್ವದಿಸಲಿ. கண்களை மூடி ஜெபிப்போம். ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ஏசையா, உமக்கு ஸ்தோத்திரம், எல்லா ஸ்தோத்திரம் துதி கனத்திற்கும் கர்த்தாவே. நீரே பாத்திரராக இருக்கிறீர். நீர் எங்களோடு பேசின அப்படின்னாலும் உமக்கு ஸ்தோத்திரம். நீர் கர்த்தாவே பரிதாபமான சாவிலே ஆண்டவரை நீ கடந்து போய் அதோடு கர்த்தாவே மூடப்பட்டவராய் நீ புதைக்கப்பட்டவராய் இருக்கவில்லை ராஜா. அந்த புதைக்கப்பட்ட கல்லறையில் இருந்து உயிரோடு நீர் திரும்பி எழுந்து வந்தீர். நீ ஜீவிக்கிற தேவனாய், எங் மாத்திலே ஜீவிக்கிற தேவனாய் நீ கடந்து வந்தபடினாலும் உமக்கு ஸ்தோத்திரம் ஆண்டவரே. நீனே இந்த சிருஷ்டி கர்த்தாவே, சிருஷ்டி கர்த்தனும் ஆண்டவரே, எங்களுக்காக பலியான கர்த்தாவே, ஒரு பலியாகவும் நீர் இந்த உலகத்திலே கடந்து வந்தீர். ஆம், அநேக நேரங்களில் எங்கள் வாழ்க்கையில் நடக்கிற காரியங்கள் எல்லாம் பார்க்கும் பொழுது, ஐயோ ஏன் இந்த ட்ராஜடி, ஏன் இந்த கஷ்டங்கள், ஏன் இந்த துக்கங்கள் என்று சொல்லி அதிலே மாய்த்து கொண்டிருப்போம். ஆனால் இன்றைக்கோ கர்த்தாவே, எங்களுடைய தோல்வியை வெற்றியாய் மாற்றுக தேவன். அந்தபடினால் உமக்கு ஸ்தோத்திரம். இந்த செய்தியை கேட்ட எல்லா பிள்ளைகளையும் நிறைவாய் ஆசீர்வதித்து ஆண்டவருடைய உயிர்த்தெழுந்து உடைய ஆசீர்வாதத்தினாலே ஒவ்வொரு பிள்ளைகளையும் அவர் குடும்பங்களையும் கர்த்தாவே ஆசீர்வதித்து வைத்தபடியாய் ஜெபிக்கின்றோம். இயேசு கிறிஸ்துவின் நாமத்திலே வேண்டிக் நல்ல பிதாவே, ஆமென். ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.